ಗೈಸ್, ಈಗ ವಿಡಿಯೋ ಶೂಟ್ ಮಾಡೋದಕ್ಕೆ ಯಾವ ಬಟ್ಟೆ ಹಾಕೊಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಆಕ್ಚುಲಿ ಸ್ವಲ್ಪ ಮೆಸ್ಸಿ ಆಗಿದೆ. ಆಕ್ಚುಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ನಾನು ನಿಮ್ಗೆ ಹೇಳದ್ನೆಲ್ಲ ಹೋಮ್ ಟೂರ್ ಅಂದ್ರೆ ನನ್ನ ಮನೆ ನಾನು ತೋರಿಸ್ತೀನಿ ಅಂತ. ಸೊ ತೋರಿಸ್ತೀನಿ, ಖಂಡಿತ ತೋರಿಸ್ತೀನಿ. ಸೊ ಯಾವ ಬಟ್ಟೆ ಹಾಕೊಬೇಕು ವಿಡಿಯೋ ಶೂಟ್ ಮಾಡಿದ್ರೆ, ನಾನು ಒಂದು ಇವಾಗ ಇಂಟ್ರಡಕ್ಷನ್ ವಿಡಿಯೋ ಅಂತ ತುಂಬಾ ದಿನಗಳಾದ್ಮೇಲೆ ಕಂಬ್ಯಾಕ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಇವಾಗ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಇಂಟ್ರಡಕ್ಷನ್ ವಿಡಿಯೋ ಮಾಡೋಣ ಅಂತ. ಸೊ ಅದಕ್ಕೆ ಯಾವ ಶರ್ಟ್ ಹಾಕೊಬೇಕು ಅಂತ ನೋಡ್ತಾ ಇದ್ದೀನಿ. ಓಕೆ, ಪುಲ್ಲೋವರ್ ಹಾಕೋಣ. ಪುಲ್ಲೋವರ್ ಬೇಡ, ಮೊನ್ನೆ ಎಲ್ಲ ಹಾಕಿದೀನಿ. ಓಕೆ, ಇದನ್ನೇ ಹಾಕೋಣ. ಈ ಬ್ಲ್ಯಾಕ್ ಕಲರ್ ಹಾಕೋಣ ಅಂತಿದ್ದೀನಿ. ಓಕೆ ಗೈಸ್, ಇದನ್ನ ಹಾಕೊಳ್ಳೋಣ ಅಂತ ಇದ್ದೀನಿ. ಇದನ್ನ ಹಾಕೊಂಡು ವಿಡಿಯೋ ಶೂಟ್ ಮಾಡೋದು. ಪ್ಯಾಂಟ್ ಗಿಂಟ್ ಎಲ್ಲ ಹಾಕೊಳಲ್ಲ, ಇದೇ ನಿಕ್ಕರಲ್ಲಿ ಇರುತ್ತೆ. ಬಿಕಾಸ್ ಇಲ್ಲಿವರೆಗೂ ಅಷ್ಟೇ ನಾನು ಶೂಟ್ ಮಾಡೋದು. ಓಕೆ, ಇದೆ ಫೈನಲ್. ಸೊಳ್ಳೆಗಳು ಗೈಸ್, ಸೊಳ್ಳೆಗಳು ಚೆನ್ನಾಗಿ ರಕ್ತ ಕುಡ್ದೈತೆ ನಂದಂತೂ. ಓಕೆ, ಸೊ ಈ ಡ್ರೆಸ್ ಅಲ್ಲಿ ಇವಾಗ ವಿಡಿಯೋ ಶೂಟ್ ಮಾಡೋಣ. ಬನ್ನಿ ಗೈಸ್. ಆಕ್ಚುಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಮಾತ್ರ ಇದು ರಿಂಗ್ ಲೈಟ್ ಒಂದೇ ಇರೋದು. ಅಂದ್ರೆ ನಾನು ಮೊದಲಿಂದ ಈ ರಿಂಗ್ ಲೈಟ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಳ್ವಾಸ್ ಅಲ್ಲಿ ಇರ್ಬೇಕಾದ್ರೆ ಆಫ್ಟರ್ ಕೋವಿಡ್ ಆದ್ಮೇಲೆ ತಗೊಂಡಿದ್ದು ರಿಂಗ್ ಲೈಟ್. ಇದು ಒಂದೇ ರಿಂಗ್ ಲೈಟ್ ನಾನು ತಗೊಂಡಿತ್ತು. ಆಕ್ಚುಲಿ ರಿಂಗ್ ಲೈಟ್ ನಾನು ಒಂದು ಸ್ಕ್ಯಾಮ್ ಕೂಡ ಮಾಡಿದ್ದೀನಿ. ಆ ಸ್ಕ್ಯಾಮ್ ನ ಇವಾಗ ಹೇಳೋದು ಬೇಡ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಆನ್ಲೈನ್ ಅಲ್ಲಿ ಸ್ಕ್ಯಾಮ್ ಮಾಡಿದ್ದೀನಿ ನಾನು, ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಿ ಮಾಡಿದ್ದು. ಸೊ ಇದೊಂದು ರಿಂಗ್ ಲೈಟ್ ಇದೆ. ಈ ಒಂದು ರಿಂಗ್ ಲೈಟ್ ಹಾಕೊಂಡ್ರೆ ಸ್ವಲ್ಪ ಫೇಸ್ ಫೋಕಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ವಿಡಿಯೋಸ್ ಅಲ್ಲಿ. ಅದಕ್ಕೋಸ್ಕರ ಇವಾಗ ಇಲ್ಲೇ ಶೂಟ್ ಮಾಡೋಣ ನಾವು. ಈ ಒಂದು ಟ್ರೈಪಾಡ್ ಯೂಸ್ ಮಾಡಿ ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇರೋದು. ನಾನು ಅಲ್ಲಿ ಕೂರ್ತೀನಿ, ಲೈಟ್ ಅಲ್ಲಿದೆ. ಆ್ಯಂಡ್ ಇನ್ನೊಂದು ಬ್ಲೂ ಲೈಟ್ ಕೂಡ ಆ್ಯಡ್ ಮಾಡ್ಬೋದು. ನಾನೊಂದು ಬ್ಲೂ ಲೈಟ್ ಆ್ಯಡ್ ಮಾಡಿದ್ದೀನಿ ಇಲ್ಲೊಂದು. ಸೊ ಅವಾಗ ಚೆನ್ನಾಗಿ ಕಾಣುತ್ತೆ. ಇದು ಲ್ಯಾಪ್ಟಾಪ್ ಚಾರ್ಜಿಂಗ್ದು. ಇದನ್ನು ತೆಗೆದು ಇದನ್ನು ಸೆಟ್ ಮಾಡಿದ್ದೆ. ಆ್ಯಕ್ಚುಲಿ ಸ್ಟಾರ್ಟಿಂಗೇ ಸೆಟ್ ಮಾಡಿದ್ದೆ. ಇದು ನಾನು ಏನು ಆನೇ ಆಗ್ತಾಯಿಲ್ಲ ಗಾಯ್ಸ್, ಕಟ್ ಆಗಿಬಿಟ್ಟೈತೆ. ತೆಗೀಕೆ ನೋಡ್ಕೊಂಡೇ ಇಲ್ಲ ಗಾಯ್ಸ್, ಕಟ್ ಆಗಿಬಿಟ್ಟಿದೆ ಇದು. ನಾನು ನೋಡ್ಕೊಂಡೇ ಇಲ್ಲ, ಇವಾಗೇ ನೋಡ್ಕೊತಾರೋದು. ಜಾಸ್ತಿ ಕೇರ್ಲೆಸ್ ಆಗಿಬಿಟ್ಟಿದ್ದೀನಿ. ಇನ್ನು ಮುಂದೆ ಹಂಗಾಗಲ್ಲ. ಬನ್ನಿ ಇದನ್ನು ಫಿಟ್ ಮಾಡಬೇಡ ಗೈಸ್. ಇದು ಹೋಗ್ಬಿಟ್ಟೈತೆ ಗಾಯ್ಸ್, ಇದು ಕಟ್ ಆಗಿಬಿಟ್ಟೈತೆ. ಇದ್ರೊಳಗಡೆ ಇದ್ದಿತ್ತು ಇದು ಕೂಡ ಬಂದ್ಬಿಡ್ತೀಗ. ಇಷ್ಟು ದಿನ ನಾನು ಸುಮ್ಮನೆ ಯೂಸ್ ಮಾಡ್ತಾ ಇರಲಿಲ್ಲ. ಈಗ ನೋಡಿ, ಇವಾಗ ಮಾಡಬೇಕು ಅಂದರೂ ಕೂಡ ಇದು ಸಿಗ್ತಿಲ್ಲ, ಅಂದರೆ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಬೇಜಾರಾಯಿತು. ಮತ್ತೆ ರೆಡಿ ಮಾಡಿಸ್ಬೇಕು, ಇಲ್ಲಾಂದರೆ ಹೋಗಿ ಹೊಸ ತರಬೇಕು. ಈ ಲೈಟ್ ತುಂಬ ಚೆನ್ನಾಗಿತ್ತು. ನಂದು ಸ್ವಲ್ಪ ವೀಡಿಯೋಸಲ್ಲಿ ನೀವು ನೋಡಿದಿರಿ, ನಾನು ಹಾಕ್ತೀನಿ ನೋಡಿ. ಈ ವೀಡಿಯೋಸಲ್ಲೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ನನ್ನ ಹತ್ರ ರೆಡ್ ಲೈಟ್ ಅಷ್ಟೇ ಇದೆ. ಇವಾಗ ರೆಡ್ ಲೈಟ್ನ ಯೂಸ್ ಮಾಡೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಇದ್ದಾಗ ಚೆನ್ನಾಗಿ ಇದು ಮಾಡ್ಕೊಬೇಕು ಅನ್ನೋದು. ರೆಡ್ ಲೈಟ್ ಮಾತ್ರ ಬರ್ತಿದೆ, ಅದು ಸ್ವಲ್ಪ ಬರ್ತಿದೆ ಅದು. ಬಿಡಿ, ಏನಿದೆ ಅದ್ರಲ್ಲಿ ಶೂಟ್ ಮಾಡೋಣ ಅಷ್ಟೇ. ನಾನೀಗ ಮಾತಾಡೋದು ಸ್ವಲ್ಪ ತುಂಬ ದಿನ ಆದಮೇಲೆ ಮಾತಾಡ್ತಾ ಇದ್ದೀನಲ್ಲ, ಮತ್ತೆ ಒಂದು ಸ್ವಲ್ಪ ವರ್ಡ್ಸ್ ಮಿಸ್ ಆಗ್ಬೋದು, ಇಲ್ಲ ಒಂದು ವರ್ಡ್ಸ್ ಅಲ್ಬಲ್ಬಲ್ ಅಂತ ಆಗ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಡಿ. ಇಲ್ಲ ನಾನು ಕಟ್ ಮಾಡ್ತೀನಿ. ನಾನು ಕಟ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಏನಿದೆ ಅದನ್ನು ಹಾಕಬೇಕು ಅಂತ ನಾನು ಒಂದಿದು ನೋಡೋಣ. ಏನು ಮಾತಾಡ್ತೀನಿ ನಾನು ಹಾಕ್ತೀನಿ, ಇಲ್ಲ ಕಟ್ ಮಾಡ್ಬೇಕಂತ ಕಟ್ ಮಾಡ್ತೀನಿ. ಸೊ ಈಗ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬರ್ಕೊಂಡಿದ್ದೀನಿ, ಏನೆಲ್ಲ ಮಾತಾಡಬೇಕು ಅಂತ ಕೂಡ ಬರ್ಕೊಂಡಿದ್ದೀನಿ. ನಾನು ಡೈರಿಯಲ್ಲಿ ತೋರಿಸ್ತೀನಿ ರೀ, ಬರ್ಕೊಂಡಿದ್ದೀನಿ ನೋಡಿ ಏನೆಲ್ಲ ಮಾತಾಡಬೇಕು ಅಂತ. ಶೂಟ್ ಮಾಡೋಣ ಗೈಸ್. ಪೊಸಿಷನ್ ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಇದೆಯಾ ಇಲ್ಲ ಅಂತ. ನಾನು ಕ್ಯಾಮ್ರಾನ ಉಲ್ಟಾ ಇಟ್ಟಿದ್ದೀನಿ. ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡ್ತಿಲ್ಲ. ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡಿದ್ರೆ ನಂದು ಅಷ್ಟು ಕ್ಲಾರಿಟಿ ಬರಲ್ಲ, ಅಂದರೆ ವಿಡಿಯೋ ಕ್ವಾಲಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ಹಿಂದ್ಗಡೆ ಏನು ಕ್ಯಾಮ್ರಾ ಇದೆ ಆ ಕ್ಯಾಮ್ರಾಯಿಂದನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಶೂಟ್ ಮಾಡ್ತಿರೋ ಒಂದು ಕ್ಯಾಮ್ರಾ ಬಂದುಬಿಟ್ಟು ಐಫೋನ್ 13 ಅಷ್ಟೇ. ಇದು ತೊಗೊಂಡು 1 ವರ್ಷ ಆಯಿತು. ಆಳ್ವಾಸಲ್ಲಿದ್ದಾಗೆ ತೊಗೊಂಡಿದ್ದಿತ್ತು ಶೂಟ್ ಮಾಡ್ಬೇಕಂತ. ಮತ್ತೆ ಯಾವತ್ತು ಅಷ್ಟೊಂದು ಮಾಡಿದ್ದೆ, ಬಟ್ ಬಿಟ್ಬಿಟ್ಟಿದ್ದೆ. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನಂತರ ಯಾವುದು ಕ್ಯಾಮ್ರಾಸ್ ಇಲ್ಲ, ನನ್ನ ಹತ್ರ ಜಾಸ್ತಿ ಗ್ಯಾಜೆಟ್ಸ್ ಇಲ್ಲ. ನನ್ನ ಹತ್ರ ಇರೋದು ಒಂದು ಟ್ರೈಪಾಡ್ ಇದೆ, ಒಂದು ರಿಂಗ್ ಲೈಟು, ಒಂದು ಫೋನು. ಈ 3 ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿಂದ ಆಮೇಲೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ನೋಡ್ಕೊಳ್ಳೋಣ. ದೇವರ ಒಂದು ಚಿತ್ತ, ದೇವರ ಒಂದು ಕೃಪೆ, ದೇವ್ರು ನಮ್ಗೆ ಏನು ಕೊಡ್ತಾರೆ. ನಾವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡು. ನಾವೆಲ್ಲ ಬರೀ ದೇವರೇ ಮಾಡ್ತಾನೆ ಬಿಡು ಅಂತ ಹೇಳಿದ್ರೆ ಏನು ಇದಿಲ್ಲ. ಅದಕ್ಕೆ ಇದಿರಲ್ಲ ಗೈಸ್. ಅದಕ್ಕೆ ಏನಂದರೆ ನೋಡಿ, ನನ್ನ ಮತ್ತೆ ಮಾತುಗಳೆಲ್ಲ ಒಂದು ಸ್ವಲ್ಪ ಇದಾಗ್ತಿದೆ, ತೊದಲ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಂದರೆ ದೇವರೇ ಎಲ್ಲ ಕೊಡಪ್ಪ ಅಂತ ಹೇಳಿದ್ರೆ, ನಾವೇನು ಮಾಡದೆ ನಾವೆಲ್ಲ ಕೊಡು ಅಂದರೆ ದೇವ್ರು ಹೆಂಗೆ ಕೊಡ್ತಾನೆ. ಸೊ ನಾವೇನೋ ಟ್ರೈ ಮಾಡಿದ್ರೆ
ಸೊ ದೇವ್ರು ನಾವು ಮಾಡೋ ಟ್ರೈನ್ ನೋಡಿ, ನಾವು ಪಡೋ ಕಷ್ಟ ನೋಡಿ ಪಕ್ಕ ಏನೋ ಕೊಡ್ತಾನೆ. ಸೊ ಅದಕ್ಕೋಸ್ಕರ ಸೊ ಫಸ್ಟ್ ವಿಡಿಯೋ ಚೆಕಪ್ ಮಾಡೋಣ ಕರೆಕ್ಟಾಗಿದೆಯಾ ಇಲ್ಲ ಅಂತ. ಒಂದ್ಸಲ ಚೆಕ್ ಮಾಡ್ತೀನಿ ವಿಡಿಯೋ ಬಂದು. ಓಕೆ ಗೈಸ್, ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ನೋಡಿದೆ, ಚೆಕ್ ಮಾಡಿದ್ದೀನಿ, ಎಲ್ಲ ಓಕೆ ಆಯಿತು. ಒಳ್ಳೆ ಇದರಲ್ಲೇ ಇದೆ. ಬಿಕಾಸ್ ನಾನು ಏನು ಮಾತಾಡ್ತಿದ್ದೀನಿ, ನನ್ನ ಕ್ಯಾಮ್ರಾ ಮುಂದೆ ನಾನು ಇಷ್ಟು ದಿನ ಒಂಥರ ವೀಡಿಯೋಸ್ ಮಾಡ್ತಿದ್ದೆ, ಕಾಣಿಸ್ತಿತ್ತು. ಬಟ್ ಆಮೇಲೆ ಗೊತ್ತಾಯಿತು ವಿಡಿಯೋ ಕ್ವಾಲಿಟೀಸ್ ಕಮ್ಮಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಈಗ ಕ್ಯಾಮ್ರಾನ ಬ್ಯಾಕ್ ತಿರ್ಸಿ ನಾನು ಬರೀ ಕ್ಯಾಮ್ರಾನ ಮಾತ್ರ ಫೋಕಸ್ ಮಾಡಿ ಮಾತಾಡ್ತೀನಿ. ಸೊ ಇವಾಗ ಏನು ಹೇಳಕ್ಕೆ ಬಂದಿತ್ತು ಓಕೆ, ಮರ್ತೋಗ್ಬಿಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇಂಟ್ರಡಕ್ಷನ್ ಅಂದರೆ ತುಂಬ ದಿನಗಳಾಗ್ಬಿಡ್ತು ಗೈಸ್, ಮೆನಿ ಮಂತ್ಸ್, ತುಂಬ ತಿಂಗ್ಳುಗಳಾಗ್ಬಿಡ್ತು. ಏನಿಲ್ಲ ಅಂದರೂ ಒಂದು 10, 11, 12 ತಿಂಗಳಾಗ್ಬಿಡ್ತು. 12 months ಆಗೋಯ್ತು ನಾನು ವೀಡಿಯೋಸ್ ಮಾಡೇ ಇರಲಿಲ್ಲ, ಯೂಟ್ಯೂಬ್ ಬ್ಲಾಗ್ಸ್ ಮಾಡಿರಲಿಲ್ಲ. ಮಿಡಲಾಗಿ ಮಾಡಿರ್ಬೋದೇನೋ, ನನಗೆ ಒಂಥರ ಕನ್ಫ್ಯೂಸ್ ಆಗ್ತಿದೆ, ಮಾಡಿಲ್ಲ ಅಂದ್ಕೊಳ್ತೀನಿ. ಸೊ ಇವಾಗ ಏನಂದರೆ ಸೀನು ಬರ್ತಾ ಇದ್ದೀನಿ, ಕಮ್ಬ್ಯಾಕ್ ಮಾಡ್ತಾ ಇದ್ದೀನಿ. ಈ ಸಲ ಸ್ಟ್ರಾಂಗಾಗಿ ಕಮ್ಬ್ಯಾಕ್ ಮಾಡಬೇಕಂತ ಫುಲ್ಲು ಡಿಸೈಡ್ ಆಗಿ ಬಂದ್ಬಿಟ್ಟಿದ್ದೀನಿ. ಏನಾದರೂ ಆಗ್ಬಿಡ್ಲಿ, ನನಗೇನಿದೇನು ಹೊಸ್ದಲ್ಲ. ಅಂದರೆ ವಿಡಿಯೋಸ್ ಮಾಡೋದು, ಶೂಟ್ ಮಾಡೋದು, ಈ ಥರ ಭಯ ಪಡೋದು ಇವೆಲ್ಲ ನನಗೇನು ಹೊಸ್ದಲ್ಲ. ಭಯ ಪಡಲ್ಲ ಅಲ್ಲ, ನನಗೇನಂತ ಫೀಲ್ ಅಂದರೆ ನರ್ವಸ್ ಆಗೋದಾಗಲಿ, ಭಯ ಪಡೋದಾಗಲಿ, ಕ್ಯಾಮ್ರಾ ಮುಂದೆ ಹೆಂಗಪ್ಪ ಮಾತಾಡೋದು, ಆಮೇಲೆ ಜನ ಏನು ಅಂದ್ಕೊಳ್ತಾರೆ, ಇವೆಲ್ಲ ಸೀನೇ ಇಲ್ಲ ನನಗೆ. ಯಾಕಂದರೆ ನಾನು ಮೊದಲಿಂದ ಮಾಡ್ಕೊಂಬಂದಿದ್ದೀನಿ. ಮೊದಲಿಂದ ನಾನು ಓಕೆ ಸ್ವಲ್ಪ ಒಂದು ರೂಢಿ ಇದೆ, ಮಾಡೋ ರೂಢಿ ಇದೆ, ಅಭ್ಯಾಸ ಆಗಿದೆ. ಸೊ ಈ ಸಲ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಏನಂದರೆ ಆಳ್ವಾಸಲ್ಲಿ ನನ್ನ ಒಂದು ಜರ್ನಿ ಮುಗೀತು. ಆಳ್ವಾಸಲ್ಲಿ ಇದ್ದಾಗೆ ನಾನು ಸ್ಟಾರ್ಟ್ ಮಾಡಿದ್ದೆ, ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು ಆಳ್ವಾಸಲ್ಲಿ. ನಾನು ಮಂಗಳೂರು, ನಾನು ಡಿಗ್ರಿ ಮಾಡಬೇಕಾದ್ರೆ BCA ಮಾಡಿದೆ. ನಾನು ಡಿಗ್ರಿ ಮಾಡಬೇಕಾದ್ರೆ ನಾನು ಇವೆಲ್ಲ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸಡನ್ಲಿ ಬಿಟ್ಟೆ, ಆಳ್ವಾಸಿಂದ ಬಂದ ತಕ್ಷಣ ಬಿಟ್ಟೆ, ಡಿಗ್ರಿ ಆಯಿತು. ಆಮೇಲೆ ಬಂದು ಅಲ್ಲಿದ್ದಾಗ ನಾನು ತುಂಬ ಪ್ಲ್ಯಾನ್ಸ್ ಮಾಡಿದ್ದೆ. ಬೆಂಗಳೂರಿಗೆ ಬಂದು ನಾನು ಹಂಗೆ ಮಾಡ್ಬೋದು, ಹಿಂಗೆ ಮಾಡಿಬಿಡ್ತೀನಿ. ಬೆಂಗಳೂರಿಗೆ ಬಂದ ತಕ್ಷಣ ನಾನು ಹಿಂಗಾಗ್ಬಿಡ್ತೀನಿ, ಆಗಾಗ್ಬಿಡುತ್ತೆ, ಈಗಾಗ್ಬಿಡುತ್ತೆ, ಏನೇನೋ ಪ್ಲ್ಯಾನ್ಸ್ ಮಾಡಿಬಿಟ್ಟಿದೆ ಗೈಸ್. ಅಂದರೆ ಪ್ಲ್ಯಾನ್ಸ್ ಅಂದರೆ ಜಸ್ಟ್ ಬುಕ್ಕಲ್ಲಿ ಬರ್ಕೊಂಡಿರಲಿಲ್ಲ, ಬಟ್ ನನ್ನ ಮೈಂಡಲ್ಲಿ ಹಂಗೆ ಅಂದ್ಕೊಂಡಿದ್ದೆ, ಮಾಡ್ಬಿಡ್ಬೋದು ಬಿಡಪ್ಪ, ಹಿಂಗೆ ಆಳ್ವಾಸಲ್ಲೇ ಈ ಥರ ಎಲ್ಲ ಮಾಡಿದ್ದೀನಿ, ಏನೂ ಇಲ್ಲದೇ ಹಿಂಗೆಲ್ಲ ಮಾಡ್ಬೋದಿತ್ತು. ಇನ್ನು ಅಲ್ಲಿ ತುಂಬಾ ಆಪರ್ಚುನಿಟೀಸ್ ಇರುತ್ತೆ, ಏನೆಲ್ಲ ಇರುತ್ತೆ, ಅದೆಲ್ಲ ಮಾಡ್ಬೋದಲ್ಲ ಅಂತ ಅಂದ್ಕೊಂಡಿದ್ದಿತ್ತು. ಆಮೇಲೆ ನೋಡಿ ಗೈಸ್, ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರ್ ಬರೋದಕ್ಕೆ ನನಗೆ ರೀಸನ್ ಸಿಕ್ಕಿತ್ತಂದರೆ ನಾನು ಕಾಲೇಜ್ ಜಾಯ್ನ್ ಆಗಿತ್ತು. ನಾನು ಕಾಲೇಜು ಮತ್ತೆ ಜಾಯ್ನ್ ಆದೆ, ಮತ್ತೆ ಡಿಗ್ರಿ ಮಾಡಬೇಕು ಅಂತ ಡಿಸೈಡ್ ಆದೆ. ನಾನು ಮತ್ತೆ ನನ್ನ ಫ್ರೆಂಡ್ ದಿವೇಶು ಫುಲ್ಲು ಸುತ್ತಾಡಿದ್ವಿ. ಬೆಂಗ್ಳೂರು ಬಂದಮೇಲೆ ಫುಲ್ಲು ಸುತ್ತಾಡಿದ್ವಿ. ಏನು ಮಾಡಬೇಕಪ್ಪ ಬೆಂಗ್ಳೂರು ಬಂದಮೇಲೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡಿದ್ದಿತ್ತು ಡಿಗ್ರಿ ಆದಮೇಲೆ ಆ್ಯನಿಮೇಷನ್ ಮಾಡೋಣ, ಸಮಥಿಂಗ್ ಇದು ರಿಲೇಟೆಡ್ ಮಾಡೋಣ. ಸೊ ಅವಾಗ ನಾನು ಬೆಂಗ್ಳೂರಿಗೆ ಬರ್ಬೋದು, ಸೊ ಏನಾದರೂ ಮಾಡ್ಬೋದು ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಬೆಂಗ್ಳೂರಿಗೆ ಬಂದ್ಬಿಟ್ಟು ಒಂದು 3-4 ಸಲ ದಿವೇಶ್ ಜೊತೆ ಓಡಾಡಿದೆ, ನನ್ನ ಫ್ರೆಂಡ್ ಜೊತೆ ಏನು ಮಾಡಬೇಕು ಅಂತ. ನಾವು ಇಬ್ಬರು ಓಡಾಡಿ ಎಲ್ಲ ನೋಡಿದ್ವಿ, ಆ್ಯನಿಮೇಷನ್ ರಿಲೇಟೆಡ್ ಎಲ್ಲ ಕೋರ್ಸ್ಗಳು ನೋಡಿದ್ವಿ. ಬಟ್ ಏನಂದರೆ ಜಸ್ಟ್ 6 months 8 monthsಗೆ ಈ ಕೋರ್ಸ್ಗಳವರು 3 lakhs 4 lakhs 2 lakhs ಈ ಥರ ಎಲ್ಲ ಹೇಳ್ತಾರೆ. ನಂಗೆ ಲ್ಯಾಕ್ಸ್ಗಳು ಹೇಳ್ತಾರೆ, ನಂಗೆ ಭಯ ಆಗ್ತೈತೆ. ಯಾಕಂದರೆ ಮೊದಲೇ BCA ಮಾಡಿ ಅಷ್ಟೆಲ್ಲ ಪಾಪ ಲಕ್ಷಗಳು ಖರ್ಚು ಮಾಡಿ ನಾವು ಅಪ್ಪ ಕೈಲಿ ಖರ್ಚು ಮಾಡಿಸಿ ಮತ್ತೆ ಇವಾಗ ನಾನು ಹಂಗೆಲ್ಲ ಮಾಡಬೇಕು ಅಂದ್ರೆ ಅಷ್ಟು ನಂತರ ದುಡ್ಡು ಇಲ್ಲ, ನಮ್ಮ ಅಪ್ಪ ಹತ್ರ ನಂಗೆ ಕೇಳಾಗ ಒಂದು ಇದು ಇಲ್ಲ. ಅವ್ರೇನೋ ನಮ್ಗೆ ಏನೋ ನಾವು ಮಾಡ್ತೀವಿ ಅಂದರೆ ಅವ್ರು ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಲ್ಲ ಅಂತಲ್ಲ. ಬಟ್ ನನಗೇನಂದರೆ ಮತ್ತೆ ಅಷ್ಟೆಲ್ಲ ಮಾಡಿ ನಾನೇನು ಮಾಡಿಲ್ಲ ಅಂದರೆ ಮತ್ತೆ ಡೌಟ್ ಆಯ್ತು ನನಗೆ. ನನ್ನ ಮೇಲೆ ನನಗೆ ಆ ಟೈಮಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ಆಮೇಲೆ ಲಾಸ್ಟ್ಗೆ ಚಿತ್ರಕಲಾ ಪರಿಷತ್ ಅಂತ ಕಾಲೇಜ್ ಬಂದ್ವಿ, ಶೇಷಾದ್ರಿಪುರಂ. ಚಿತ್ರಕಲಾ ಪರಿಷತ್ ಅಂದರೆ ಅದೊಂದು ಈವ್ನಿಂಗ್ ಕಾಲೇಜು, ಓನ್ಲಿ ಆರ್ಟ್ ರಿಲೇಟೆಡು. ನಮ್ಮಲ್ಲಿ ಏನೋ ಸ್ವಲ್ಪ ಕಲ್ತಿದ್ದೀವಿ ಅಂದರೆ ಅದನ್ನ ಇನ್ನೂ ಸ್ವಲ್ಪ ಕಲಿಯೋ ಥರ ಮಾಡುತ್ತೆ. ಸೊ ಆ ಕಾಲೇಜ್ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆಗಬೇಕು ಅಂತ ಫುಲ್ ಡಿಸೈಡ್ ಆಗಿರಲಿಲ್ಲ. ನಮ್ಮ ಫ್ರೆಂಡು ಸಜೆಸ್ಟ್ ಮಾಡ್ತಿದ್ದ ದಿವೇಶು, ಜಾಯ್ನ್ ಆಗ್ಬಿಡು ಮಗ, ಸುಮ್ಮನೆ 4 ವರ್ಷ ಅಲ್ಲ ಆಗ್ಬಿಡುತ್ತೆ ಅಂತ. ನಾನು ಏನು ಮಾಡೋಣ ಅಂತ ದುಡ್ಡಿಲ್ಲ, ನಾವಪ್ಪ ಕೇಳ್ಬೇಕು ನನ್ನ ದುಡ್ಡು, ಏನು ಮಾಡಬೇಕು. ನಾವಪ್ಪ ಕಾಲ್ ಮಾಡಿದೆ, ನಾನು ಕಾಲ್ ಮಾಡಿ ಡ್ಯಾಡಿ ಹಿಂಗೆ ದುಡ್ಡು ಹಾಕಿ ಡ್ಯಾಡಿ ಅಂತ ಕೇಳೋ ಒಂದು ಪರಿಸ್ಥಿತಿಲಿ ಇರಲಿಲ್ಲ. ಕೇಳಿದೆ, ಡ್ಯಾಡಿ ಹಿಂಗೆ ಅದೇ ಹಿಂಗೆ ಬಂದಿದ್ದೀನಿ, ಕಾಲೇಜ್ ಜಾಯ್ನ್ ಆಗ್ಬೇಕಂತಿದ್ದೀನಿ, ಆಮೇಲೆ ಮತ್ತೆ ಡಿಗ್ರಿ ಮಾಡ್ತಾ ಇದ್ದೀನಿ ಅಂತ ನಮ್ಮ ಡ್ಯಾಡಿಗೆ ನಾನು ಹೇಳಿಲ್ಲ. ಈ ಥರ ಆರ್ಟ್ ರಿಲೇಟೆಡ್ ಕೋರ್ಸ್ ತೊಗೊತಾ ಇದ್ದೀನಿ, ಹಿಂಗೆ ಇಷ್ಟು ವರ್ಷ ಇರುತ್ತಂತೂ ಕೂಡ ನಾನು ಹೇಳಿಲ್ಲ. ಆಮೇಲೆ ಎಲ್ಲಿ ಹೇಳ್ಬಿಟ್ರೆ ಅವ್ರು ಎಲ್ಲಿ ಜಾಯಿನ್ ಮಾಡಲ್ಲ ಅಂತ ನಾನು ಹೇಳಕ್ಕೆ ಹೋಗಿಲ್ಲ. ಆಮೇಲೆ ಹಿಂಗೆ ಹೇಳಿದೆ, ಜಸ್ಟ್ ಈ ಥರ ಕೋರ್ಸ್ ತೊಗೊತಾ ಇದ್ದೀನಿ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಅಪ್ಪ ಇಟ್ಕೊಂಡು ಅಪ್ಪ ಆ ಟೈಮಲ್ಲಿ ನನ್ನ ತಂಗಿ ಅಡ್ಮಿಷನ್ಸ್ ಬೇರೆ ಆಗ್ಬಿಟ್ಟಿತ್ತು. ಅದೇ ಟೈಮಲ್ಲಿ ನನ್ನ ತಂಗಿಗೆ ಡಿಗ್ರಿ ಅವಳು BBA ಮಾಡ್ತಿದ್ದಾಳೆ, ಆ ಒಂದು ಅಡ್ಮಿಷನ್ಸ್ ಅವಳ್ದಾಯಿತು. ಸೊ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ಗೈಸ್ 1 ನಿಮಿಷ ವಿಡಿಯೋ ರೆಕಾರ್ಡ್ ಆಗ್ತಿದೆಯಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಆಮೇಲೆ ಸ್ಟೋರೇಜ್ ಬೇರೆ ಇಲ್ಲಲ್ಲ, ಸೊ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ. 1 ನಿಮಿಷ ಗೈಸ್, ವಿಡಿಯೋ ಆಗ್ತಿದೆ, 4 ನಿಮಿಷ ಏನೋ ಆಗಿದೆ. ತುಂಬ ಟೈಮ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಪ್ಲೀಸ್, ನನಗೆ ಗೊತ್ತಾ ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಡಿಯೋನ ತುಂಬ ಜನ ನೋಡಲ್ಲ.
ನನ್ಗನ್ಸೋ ಪ್ರಕಾರ ಒಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ರೆ ಇಲ್ಲಾಂದ್ರೆ ಎಲ್ಲಾದರೂ ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ಒಂದು ಮಿನಿಮಮ್ ಅಂದರೆ ಒಂದು 60 ವ್ಯೂಸ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ, ಒಂದು 60 to 70, ಬಿಕಾಸ್ ತುಂಬ ದಿನಗಳಾಗ್ಬಿಡ್ತು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅನ್ಕೊಳ್ತಾ ಇರ್ತಾರೆ, ಇವಂದೇನು ಬಿಡಪ್ಪ, ಬಿಡು ಏನು ಇರಲ್ಲ, ಎಷ್ಟೋ ದಿನ ಆದ್ಮೇಲೆ ಮಾಡ್ತಾವನೆ, ಬರೀ ಹೇಳ್ತಾನೆ ಮಾಡಲ್ಲ. ಸೊ ಆ ಒಂದು ರೀಸನ್ಗೆ ತುಂಬ ಜನ ನೋಡೋಕೆ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಮಾಡಿಟ್ಟಿರ್ತೀನಿ, ಬಟ್ ಒಂದಿನ ಎಲ್ಲ ನೋಡ್ತಾರಂತ ಒಂದು ನಂಬಿಕೆ, ಒಂದಿನ ಎಲ್ಲ ನೋಡ್ತಾರೆ ಅಷ್ಟೇ. ಆಮೇಲೆ ನಾನು ಸ್ಟೋರಿ ಹೇಳ್ತಿದ್ದಲ್ಲ, ಬಂದೆ, ಆಮೇಲೆ ಜಾಯ್ನ್ ಆದೆ, ಕಾಲೇಜ್ ಹಿಂಗೋ ಜಾಯ್ನ್ ಆದೆ. ನನ್ನ ಹತ್ರ ₹1 ದುಡ್ಡು ಇರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ದಿವೇಶೇ ನನಗೆ ಪಾಪ ₹15,000 ದುಡ್ಡು ಇಸ್ಕೊಟ್ಟ. ಅವ್ರ ಮಮ್ಮಿ ಕಾಲ್ ಮಾಡಿ ಸಡನ್ ಆಗಿ ಆ ಟೈಮಲ್ಲಿ ಕಾಲ್ ಮಾಡಿ ದುಡ್ಡು ಇಸ್ಕೊಟ್ಟ. ಪೇ ಮಾಡಿದೆ, ಕಾಲೇಜ್ಗೆ ಹೋದೆ. ಕಾಲೇಜಲ್ಲಿ ನನಗೆ ಅದು ಸ್ವಲ್ಪ ದಿನ ಇಷ್ಟ ಆಯಿತು, ಸ್ವಲ್ಪ ದಿನ ಇಷ್ಟ ಆಗಲಿಲ್ಲ, ಬಿಕಾಸ್ ತುಂಬಾ ಖರ್ಚುಗಳಾಗ್ತೈತೆ ಇಲ್ಲಿ ಕಾಲೇಜಲ್ಲಿ ಮೆಟೀರಿಯಲ್ಸ್ಗೆ. BBA ಜಾಯ್ನ್ ಆದರೆ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಜಾಯ್ನ್ ಆದರೆ ತುಂಬಾ ಖರ್ಚುಗಳಾಗೋದು ಗೈಸ್. ಆ ಒಂದು ಕ್ಯಾನ್ವಾಸ್ ಪೇಂಟಿಂಗ್ಸ್ಗಾಗಲಿ, ಆರ್ಟ್ ಮೆಟೀರಿಯಲ್ಸ್ ತುಂಬಾ ಕಾಸ್ಟ್ಲಿ, ತುಂಬಾ. ನಾವು ತಿನ್ನೋದು ಕೂಡ ಅಷ್ಟು ಖರ್ಚು ಮಾಡಲ್ಲೇನೋ, ಅಷ್ಟು ಖರ್ಚು ಮಾಡಬೇಕಾಗುತ್ತಲ್ಲಿ. ಸೊ ಅಲ್ಲಿ ತುಂಬಾ ಅಮೌಂಟ್ ಖರ್ಚಾಗ್ತಿತ್ತು. ಆ ರೀಸನ್ಗೋಸ್ಕರ ನಾನು ಕಾಲೇಜ್ ಬಿಡೋ ಒಂದು ಇದಾಯಿತು. ಸೊ ಕಾಲೇಜ್ ಡ್ರಾಪ್ ಮಾಡಿಬಿಟ್ಟೆ. ಫಸ್ಟ್ ಸೆಮ್ ಇನ್ನೇನು ಎಕ್ಸಾಮ್ ನಾಳೆ ಐತೆ, ಹಿಂದಿನ ದಿನ ಕಾಲೇಜ್ ಡ್ರಾಪ್. ನಾನು ಅವತ್ತೇ ಫಿಕ್ಸ್ ಆಗಿಬಿಟ್ಟೆ, ಬೇಡ ಈ ಕಾಲೇಜು ಅಂತ, ಕಾಲೇಜ್ ಸಾಕು ಅಂತ. ನೆಕ್ಸ್ಟ್ ಏನು ಮಾಡಬೇಕಂತ ನಂಗೆ ತಲೆ ಹೋಗಿಲ್ಲ. ಅದಕ್ಕಿಂತ ಮುಂಚೆ ನಾನು ಕಾಲೇಜ್ಗೆ ಹೋಗ್ಕೊಂಡು ನಾನು ಟೀಚಿಂಗ್ ಹೋಗ್ತಿದ್ದೆ. ಹೌದು, ನಾನು ಕೆಲವೊಂದು ಬ್ಲಾಗ್ಸಲ್ಲಿ ನೋಡಿರ್ತೀನಿ, ನೀವು 75 days ಆರ್ಟ್ ಚಾಲೆಂಜ್ ಮಾಡಬೇಕು ಅಂತೇಳಿ 40 days ಮಾಡಿ ಬಿಟ್ಬಿಟ್ಟಿದ್ದೆ. ಆ ಒಂದು ಇದರಲ್ಲಿ ನೀವು ನೋಡಿರ್ತೀರ. ನಾನು ಟೀಚಿಂಗ್ ಕೂಡ ಹೋಗ್ತಿದ್ದೆ. ಆ ಟೀಚಿಂಗಲ್ಲೂ ಸ್ಕ್ಯಾಮ್ ಆಯ್ತು ನನಗೆ. ಅವ್ರು ಸ್ಟಾರ್ಟಿಂಗ್ ಕಾಲ್ ಮಾಡಿ ನಂಗೆ ಹೇಳಿದಾಗ, ಸ್ಕ್ಯಾಮ್ ಅಂತ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ಬಟ್ ನನಗೆ ಏನಂದರೆ ಅವರು ಕಾಲ್ ಮಾಡಿ ಹಿಂಗೆ ಕರೆದಾಗ ಹೇಳಿದಾಗ ಪರ್ ಅವರ್ 500 ಅಂತ ಹೇಳಿದ್ರು ನನಗೆ. ಅಂದರೆ 1 ಮಂತಲ್ಲಿ ನಿಮ್ಮ ಸ್ಯಾಲ್ರಿ ಯಾವ ಥರ ಅಂತ ಕೇಳಿದೆ ನಾನು. ವರ್ಕ್ ಇಷ್ಟೇ ಇದ್ದಿತ್ತು, ಹೋಗಬೇಕು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಬೇಕು, ಬೇಸಿಕ್ಸು, ಔಟ್ಲೈನ್ಸು, ಕಲರಿಂಗ್ ಮಾಡೋದಾಗಲಿ, ನಮ್ಗೇನು ಗೊತ್ತೋ ಅದನ್ನು ಟೀಚ್ ಮಾಡಬೇಕು, ಅದಿದ್ದಿತ್ತು ವರ್ಕ್ ನಂದು, ಡ್ರಾಯಿಂಗ್ ರಿಲೇಟೆಡು. ಸೊ ಪೇಮೆಂಟ್ ಯಾವ ಥರ ಇತ್ತು ಅಂದರೆ ವೀಕ್ಲಿ 3 times, ಫ್ರೈಡೇ, ಸ್ಯಾಟರ್ಡೆ, ಸಂಡೇ, 3:30 to 7:30. ಓಕೆನಾ? 3:30 to 7:30. ನಾವು ಅಲ್ಲಿ 4ಕ್ಕೆ ಸ್ಟಾರ್ಟ್ ಆಗುತ್ತೆ, 3:30ಗೆ ಇರಬೇಕು. 7:30ಗೆ ಎಂಡ್ ಆಗುತ್ತೆ, 7ಗೆ ಎಂಡ್ ಆಗುತ್ತೆ, 7:30ವರೆಗೂ ಇರಬೇಕು, ಇಲ್ಲ 7:30ವರೆಗೂ ಇರಬೇಕು ಮೋಸ್ಟ್ಲಿ ಇತ್ತು. ಆಮೇಲೆ ಸ್ಯಾಲ್ರಿ ಯಾವ ಥರ ಅಂದರೆ ನಂಗೆ ಅವ್ರು ಹೇಳಿದಿತ್ತು ಪರ್ ಅವರ್ಗೆ 500 ಅಂತ. ಅಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಪರ್ ಮಂತ್ಗೆ ವೀಕ್ಲಿ 3 days, 3, 3, 6, 12. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಎಷ್ಟು ಅನಿಸ್ತು ಅಂದರೆ ಸಮಥಿಂಗ್ 23,000 ಸಮಥಿಂಗ್ ಏನೋ ಬಂತು. ನಾನು 23,000 ಅಲ್ಲಪ್ಪ, ಒಳ್ಳೆ ಸ್ಯಾಲ್ರಿನೇ, ಹೋಗೋಣ ಅಂತ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆಗಿಬಿಟ್ಟೆ. ಆಮೇಲೆ ನಂಗೆ ಡೌಟ್ ಆಯಿತು, ಒಂದು 1 week 2 weeks ಆದಮೇಲೆ ನಂಗೆ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ನಾಗಸಂದ್ರ ಸೈಡ್ ಹೋಗ್ತಿದ್ದೆ ನಾನು. ಇಲ್ಲಿಂದ ಶೇಷಾದ್ರಿಪುರಮಿಂದ ನಾಗಸಂದ್ರ ಹೋಗ್ತಿದ್ದೆ. ತುಂಬಾ ಟ್ರಾವೆಲ್ ಮಾಡಬೇಕಾಗಿತ್ತು, ಬೈಕಲ್ಲೇ ಹೋಗ್ತಿದ್ದೆ. ಮೆಟ್ರೋ ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಮೆಟ್ರೋನಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮತ್ತೆ ಮೆಟ್ರೋಯಿಂದ ಇನ್ನೂ ಸ್ವಲ್ಪ ದೂರ ಇದೆ, ಅದಕ್ಕೋಸ್ಕರ ಬೈಕ್ ತೊಗೊಂಡು ಹೋಗ್ತಾ ಇದ್ದೆ. ಯಾರಪ್ಪ ಮತ್ತೆ ಆಟೋ ಖರ್ಚು ಮಾಡ್ತಾರೆ ಅಂತೇಳಿ. ಆಮೇಲೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ನಂಗೆ ಡೌಟ್ ಆಯ್ತು, ಯಾಕಂದ್ರೆ ಸ್ಟೂಡೆಂಟ್ಸ್ ಬರೋದು ಕಮ್ಮಿ ಇರ್ತಾ ಇದ್ರು ಆ ಒಂದು ಅಕಾಡೆಮಿಯಲ್ಲಿ. ಆ ಅಕಾಡೆಮಿ ನಾನು ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ, ಆ್ಯಂಡ್ ಅವ್ರ ಬಗ್ಗೆ ಏನು ಹೇಳೋದಕ್ಕೂ ಹೋಗಲ್ಲ. ಆಮೇಲೆ ಗೊತ್ತಾಯ್ತು ಇದು ಯಾಕೋ ಬೇಡ, ನನಗೆ ಯಾಕೋ ಡೌಟ್ ಬಂತು, ನಂಗೆ ಬೇಡ ಅಲ್ಲ, ಡೌಟ್ ಬಂತು, ಇಷ್ಟು ಸ್ಯಾಲ್ರಿ ನಂಗೆ ಕೊಡ್ತಾರೆ, ಇಷ್ಟೆಲ್ಲ ಸ್ಟೂಡೆಂಟ್ಸ್ ಇರೋದು ಅಂತ. ಮತ್ತೆ ನಾನು ಮೆಸೇಜ್ ಹಾಕಿದೆ ಸರ್ಗೆ, ಸರ್ ಆ್ಯಸ್ ಯು ಸೆಡ್ ಪರ್ ಅವರ್ 500 ಅಲ್ವಾ ಅಂತ ಕೇಳಿದೆ ನಾನು, ಮೆಸೇಜ್ ಹಾಕಿದೆ. ಅದಕ್ಕೆ ಅವರು ನೋ ಯು ಹ್ಯಾವ್ ಕನ್ಫ್ಯೂಸ್ಡ್, ಇಟ್ಸ್ ನಾಟ್ 500, ಪರ್ ಡೇ 500 ಅಂದ್ಬಿಟ್ರು ಗುರು. 3:30 ಅಂದರೆ 3 hours 500 ಅಂತ ಹೇಳಿದ್ರು. ನಂಗೆ ಒಂಥರ ಸೈಕೆ ಆಗ್ಬಿಡ್ತು. ಅಂದರೆ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಂಗೆ ಒಂದು 6,500 ಬರ್ತಿತ್ತು. ರಜಾ ಹಾಕಿದ್ರೆ ಇಲ್ಲ, ರಜಾ ಹಾಕಿದ್ರೆ ಪೇಮೆಂಟ್ ಕೊಡಲ್ಲ, ಅದಿನೇನು 500 rupees ಕಟ್ಟು. ಸೊ ಆ ಥರ ಎಲ್ಲ ಆಗ್ಬಿಡ್ತು ಸೀನು. ಆಮೇಲೆ ಅದನ್ನು PG ರೆಂಟ್ಗೆ ಕಟ್ಕೊತಾ ಇದ್ದೆ. ಶೇಷಾದ್ರಿಪುರಮಲ್ಲಿ ನಾನು ಒಂದು PGನ ಸೆಲೆಕ್ಟ್ ಮಾಡಿ ಅಲ್ಲಿ ನಾನು ನಮ್ಮ ಡ್ಯಾಡಿ ಅಡ್ಮಿಷನ್ ಮಾಡಿಸಿದ್ರು ನಮ್ಮಪ್ಪ. ಅಲ್ಲಿಂದ ನಮ್ಮ ಕಾಲೇಜ್ ಹತ್ರ ಇತ್ತು, ಅದಕ್ಕೋಸ್ಕರ. ಮತ್ತು ಅದ್ರ PG ದುಡ್ಡೇ ಕಟ್ತಿದ್ದೆ, ಮತ್ತು ಅರ್ನಿಂಗ್ಸ್ ಇರ್ತಾ ಇರಲಿಲ್ಲ. ಅವಾಗ ಪೇಯ್ಡ್ ವರ್ಕ್ಸ್ ಬರ್ತಾ ಇತ್ತು ನನಗೆ, ಪೆನ್ಸಿಲ್ ಸ್ಕೆಚ್ಚು. ಬಟ್ ಆ ಟೈಮಲ್ಲಿ ಮಾಡೋಕ್ಕೆ ನನಗೆ ಒಂಥರ ಮೂಡೇ ಇರ್ತಾ ಇರಲಿಲ್ಲ ಆ ಒಂದು PGಯಲ್ಲಿ, ಯಾಕಂದರೆ ಅಲ್ಲಿ PGಯಲ್ಲಿ ಸ್ಪೇಸ್ ಇರ್ತಾ ಇರಲಿಲ್ಲ, ತುಂಬಾ ಒಂಥರ ಅನ್ಕಂಜೆಸ್ಟೆಡ್ ಆಗ್ತಾ ಇತ್ತು. ಸೊ ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ಬೆಂಗಳೂರಲ್ಲ ಸಾರಿ ಆ ಟೈಮಲ್ಲಿ ನಂಗೆ ಮತ್ತೆ ಈ ಜಾಬ್ನು ಬಿಡಬೇಕು ಅನ್ನೋ ಫೀಲ್ ಬಂತು, ಕಾಲೇಜ್ನು ಬಿಡಬೇಕು, ಯಾವುದು ಬೇಡ, ಯಾವುದು ಕರೆಕ್ಟಾಗಿ ಆಗ್ತಾಯಿಲ್ಲ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಯಿತು. ಮತ್ತೆ ಏನು ಮಾಡಿದೆ ನಾನು, ಇದನ್ನು ಜಾಯ್ನ್ ಆಗಿತ್ತು, ನಾನು ಕಾಲೇಜ್ ಜಾಯ್ನ್ ಆಗಿದ್ದು ಸೆಪ್ಟೆಂಬರಲ್ಲಿ. ಕಾಲೇಜ್ನ ಬಿಟ್ಟಿತ್ತು ನಾನು ಡಿಸೆಂಬರ್ ಎಂಡಿಂಗಲ್ಲಿ, ಇನ್ನೇನು ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿತ್ತು. ಆ ಟೈಮಲ್ಲಿ ನನಗೆ ಜಾನ್ವರಿಯಲ್ಲಿ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿತ್ತು, 6th 7th ಆ ಟೈಮಲ್ಲಿ ಬಿಟ್ಟೆ, 2024 ಜಾನ್ವರಿಯಲ್ಲಿ. ಮತ್ತೆ ನನಗೆ ಅವಾಗ ಕೈ ಹಿಡಿದಿತ್ತಾಗ ಒಂದು ಕ್ಯಾರಿಕೇಚರ್ ಆರ್ಟ್ ವರ್ಕು. ನಾನು ಇದೊಂದು ನ್ಯೂ ಕಾನ್ಸೆಪ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸಮಥಿಂಗ್ ಡಿಫ್ರೆಂಟಾಗಿ ನನ್ನ ಲೈಫಲ್ಲಿ ಅದೊಂದು ನ್ಯೂವೇ ಕ್ಯಾರಿಕೇಚರ್. ನನ್ನ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಬ್ರಷ್ ಪೆನ್ಸಲ್ಲಿ ಕ್ಯಾರಿಕೇಚರ್ಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಕ್ಯಾರಿಕೇಚರು ಒಂದು ನಿಮಿಷ ಗೈಸ್, ವಿಡಿಯೋ ಆಗ್ತಿದೆಯಲ್ಲ ನೋಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಇಷ್ಟೆಲ್ಲ ಮಾತಾಡ್ಬಿಟ್ಟು ಆಮೇಲೆ ವಿಡಿಯೋ ಆಗಿಲ್ಲ ಅಂದರೆ ಸುಮ್ಮನೆ ಆಮೇಲೆ ನನಗೆ ಬೇಜಾರು, ಆಮೇಲೆ ನಿಮಗೂ ಬೇಜಾರು. ಆಮೇಲೆ ಇಷ್ಟೆಲ್ಲ ಮಾತಾಡಿ ಆಮೇಲೆ ಕಟ್ಟಾಗ್ಬಿಟ್ಟು ಮತ್ತೆ ಇದೇ ಥರ ಮಾತಾಡಬೇಕು ಅಂದರೆ ಅದು ಏನಿದೇನು ಪೊಯಮ್ಮ ಇಲ್ಲ ರೈಮ್ಸ ಮತ್ತೆ ಸೇಮ್ ಅದನ್ನೇ ಹೇಳಬೇಕು ಅಂದರೆ, ಅದಕ್ಕೋಸ್ಕರ ನಾನು ನೋಡ್ಕೊತಾ ಇದ್ದೀನಿ.
ಆಮೇಲೆ ನೆಕ್ಸ್ಟು ಏನಾಯ್ತು, ಇಲ್ಲಿಂದ ಸ್ಟಾಪ್ ಮಾಡಿದೆ. ಕಾಲೇಜ್ ಆಯಿತು, ಕಾಲೇಜ್ ಬಿಡಬೇಕು ಅಂತ ಅನಿಸ್ತು. ಕ್ಯಾರಿಕೇಚರ್ ನನ್ನ ಲೈಫ್ನ ಒಂದು ಸ್ವಲ್ಪ ಹೋಪ್ಸ್ನ ತಂದುಕೊಡ್ತು, ನಾನು ಅರ್ನ್ ಮಾಡ್ಬೋದು ಅಂತೇಳಿ. ಈವೆಂಟ್ಸ್ಗೆ ಹೋಗ್ತಿದ್ದೆ. ನನಗೆ ಈ ಕ್ಯಾರಿಕೇಚರ್ ಅನ್ನೋ ಒಂದು ಇದನ್ನು ತಂದಿದ್ದೆ. ನನಗೆ ಐಡಿಯಾ ಇತ್ತು, ಬಟ್ ಕಾಲೇಜಲ್ಲೇ ಸ್ಟಾರ್ಟ್ ಮಾಡಿದ್ದೆ ನಾನು ಸುಮ್ಮನೆ ಸ್ಕೆಚಸ್ ಮಾಡೋದಕ್ಕೆ. ಅವಾಗ ನಮ್ಮ ಫ್ರೆಂಡ್ಸ್ದೆಲ್ಲ ಮಾಡಿದ್ದೆ ಕಾಲೇಜಲ್ಲಿ. ಆಮೇಲೆ ಇದನ್ನು ಒಂದು ರಿಯಾಲಿಟಿಯಾಗಿ ತರಬೇಕು ಲೈಫಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ ಅಂತ ಹೇಳ್ತೀನಿ ಅವ್ರನ್ನ, ಅವ್ರ ಅಕ್ಕ ನಮ್ಮ ಕಾಲೇಜಲ್ಲಿ ಅವ್ರ ಸೀನಿಯರು, ಸುಷ್ಮಾ ಮೇಡಮ್ ಅಂತ, ಸುಷ್ಮಾ ಅಕ್ಕ ಅಂತ. ಅವ್ರು ಮೋಸ್ಟ್ಲಿ ಈ ವ್ಲಾಗ್ನ ನೋಡ್ತಿದ್ರೆ, ಅಕ್ಕ ನಿಮ್ಗೊಂದು ಬಿಗ್ ಥ್ಯಾಂಕ್ಸ್. ನೀವು ಅವತ್ತೇನಾದರೂ ಆ ಒಂದು ನನಗೆ ಅವತ್ತು ಬನ್ನಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಥರ ಒಂದು ಈವೆಂಟ್ ನಡೀತಿದೆ, ಬನ್ನಿ ನೀವು ಕ್ಯಾರಿಕೇಚರ್ ಮಾಡಿ ಕೂತ್ಕೊಂಡು ಮಕ್ಳದು ಅಂತ ನೀವು ಅವತ್ತು ಹೇಳಿಲ್ಲ ಅಂದಿದ್ರೆ ನಾನು ಈ ಕ್ಯಾರಿಕೇಚರ್ ಆರ್ಟ್ ವರ್ಕ್ನ ಸ್ಟಾರ್ಟೇ ಮಾಡ್ತಿರ್ಲಿಲ್ಲ. ಪಕ್ಕ ಹೇಳ್ತಾ ಇದ್ದೀನಿ. ಅವತ್ತು ಅವ್ರು ಹೇಳಿದ್ರು, ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಬಿಟ್ಟೆ. ಅದಕ್ಕೆ ಬೇಕಾಗೋ ಮೆಟೀರಿಯಲ್ಸ್ ಎಲ್ಲ ತೊಗೊಂಡೆ, ಚೇರ್ಸ್ ಆಗಲಿ ಟೇಬಲ್ಸ್ ಆಗಲಿ. ಅದಕ್ಕೆ ನಂತರ ದುಡ್ಡು ಇರಲಿಲ್ಲ. ನನ್ನ ತಂಗಿ ಆಗಲಿ ನನ್ನ ಫ್ರೆಂಡ್ಸ್ ತುಂಬ ಜನ ಸಹಾಯ ಮಾಡಿದ್ರು ಆ ಟೈಮಲ್ಲಿ ನನಗೆ ಮನೇಲಿ ದುಡ್ಡು ಕೇಳಬೇಕು ಅಂತ ಒಂದು ಇಷ್ಟು ಅನಿಸ್ತಿರ್ಲಿಲ್ಲ. ಬೇಡ 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 ಅಂತಲೇ ಅನಿಸ್ತಿತ್ತು. ಅಪ್ಪ ಕೇಳಿದ್ರೆ ಕೊಡ್ತಾರೆ, ಅಮ್ಮ ಕೇಳಿದ್ರು ಕೊಡ್ತಾರೆ, ಬಟ್ ಬೇಡ 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 ಅಂತ ಒಂದು ಇನ್ನರ್ ಫೀಲಿಂಗು. ನಮ್ಮ ಮಿಡಲ್ ಕ್ಲಾಸ್ ಜನದೇ ಈ ಥರ ಮೈಂಡ್ಸೆಟ್ಟು, ಬೇಡ 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 ಅಂತ. ಅದಕ್ಕೆ ಫ್ರೆಂಡ್ಸ್ ಇದ್ರು, ಫ್ರೆಂಡ್ಸ್ ಕೇಳಿದೆ, ಪಾಪ ಕೊಟ್ಟರು. ಅದರಿಂದ ಚೇರ್ಸ್ ಎಲ್ಲ ತೊಗೊಂಡು ಮತ್ತೆ ಕ್ಯಾರಿಕೇಚರ್ ಎಲ್ಲ ಸ್ಟಾರ್ಟ್ ಮಾಡಿ ಈವೆಂಟ್ಸ್ಗೆ ಹೋಗ್ತಿದ್ದೆ. ಈವೆಂಟ್ಸಲ್ಲಿ ಫಸ್ಟ್ ಡೇನೇ ನಾನು 6500 ಸಮಥಿಂಗ್ ಅರ್ನ್ ಮಾಡಿದೆ. ಬುಕ್ಕಲ್ಲೆಲ್ಲ ಬರ್ಕೊಂಡಿದ್ದೀನಿ ಕ್ಯಾರಿಕೇಚರಿಂದ. ಅದಂಗೆ ಕಂಟಿನ್ಯೂ ಆಯಿತು ಪ್ರೊಸೆಸ್ಸು. ಜಾನ್ವರಿ ಮಂತ್ ಒಳ್ಳೆ ಅರ್ನಿಂಗ್ಸ್ ಆಯಿತು, ಫೆಬ್ರವರಿ ಮಂತು ಒಳ್ಳೆ ಅರ್ನಿಂಗ್ಸ್ ಆಯಿತು. ಸಾರಿ, ನನಗೆ ಗೊತ್ತಿತ್ತು ಹಿಂಗಾಗುತ್ತೆ ಅಂತ. ಸ್ಟೋರೇಜ್ ಫುಲ್ ಆಗಿಬಿಟ್ಟೆ. ಆ್ಯಕ್ಚುಲಿ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ವಿಡಿಯೋ ಮಾಡ್ಬೇಕಾದ್ರೆ ನಾನು ತುಂಬಾ ಮಾತಾಡ್ಬಿಟ್ಟಿದ್ದೆ. ಬಟ್ ಆಮೇಲೆ ಬಂದು ನೋಡಿದ್ರೆ ನಮ್ಮ ಚಿಕ್ಕಮ್ಮ ಅದೇ ಟೈಮ್ ಕಾಲ್ ಮಾಡಿದ್ರು. ಕಾಲ್ ಪಿಕ್ ಮಾಡೋಣ ಹಿಂಗೆ ಬಂದು ಹಿಂಗೆ ವಿಡಿಯೋ ರೆಕಾರ್ಡ್ ಆಗ್ತಿದ್ದಿಲ್ಲ, ಆಫ್ ಮಾಡೋಣ ಅಂತ ಬರೋಷ್ಟರಲ್ಲಿ ಅದು ಯಾವಾಗ ಆಫ್ ಆಗಿಬಿಟ್ಟಿದೆ. ನಾನು ಏನೋ ಮಾತಾಡ್ಬಿಟ್ಟಿದ್ದೀನಿ ಅಷ್ಟರಲ್ಲಿ. ತುಂಬ ಮಾತಾಡಿದ್ದೆ, ಮತ್ತೆ ಅದು ಮಾತಾಡಬೇಕು. ಓಕೆ, ಲೆಟ್ ಮೀ ಟ್ರೈ ಅಗೈನ್. ಅದನ್ನು ಮತ್ತೆ ಜ್ಞಾಪಿಸ್ಕೊಂಡು ನಾನು ಹೇಳಬೇಕು. ಓಕೆ, ಇವಾಗ ಸ್ವಲ್ಪ ವೀಡಿಯೋಸು ಬೇಡದಿರೋದೆಲ್ಲ ಡಿಲೀಟ್ ಮಾಡಿದ್ದೀನಿ. ಸೊ ಈಗ ಬನ್ನಿ ಕಂಟಿನ್ಯೂ ಮಾಡೋಣ. ಗೈಸ್ ಸಾರಿ, ನನಗೆ ಗೊತ್ತಿತ್ತು ಆ್ಯಕ್ಚುಲಿ ಅದು ವೀಡಿಯೋ ಆಗ್ತಿರಲ್ಲ ಅಂತ. ಒಂದು ನಿಮಿಷ ಸೆಟ್ ಮಾಡಿಬಿಡ್ತೀನಿ. ಓಕೆ ಗೈಸ್, ವಿಡಿಯೋ ಮಾಡೋದು, ಎಡಿಟ್ ಇದೆಲ್ಲ ಮಾಡೋದು ತುಂಬಾ ಸ್ವಲ್ಪ ಕಷ್ಟನೇ, ಬಟ್ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಎಲ್ಲಿ ಸ್ಟಾಪ್ ಮಾಡಿದೆ? ಫೆಬ್ರವರಿ ಮಂತಲ್ಲಿ ಒಳ್ಳೆ ಅರ್ನಿಂಗ್ಸ್ ಆಯಿತು. ಮತ್ತು ಮಾರ್ಚ್ ಮಂತಲ್ಲಂತೂ ತುಂಬಾ ಎಡವಟ್ಟುಗಳಾಯಿತು. ತುಂಬ ಫೇಲ್ ಆದೆ ಅಲ್ಲಿ ಆ ಮಂತಲ್ಲಿ. ನಾನು ಮಾರ್ಚ್ 4th ನಾನು ಮನೆ ಖಾಲಿ ಮಾಡಿದೆ. ಸೊ ಒಳ್ಳೆ ಅರ್ನಿಂಗ್ಸ್ ಆಗ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ಕ್ಯಾರಿಕೇಚರಲ್ಲಿ ಒಂದು ಸ್ವಲ್ಪ ಒಳ್ಳೆ ಅರ್ನಿಂಗ್ಸ್ ಆದಮೇಲೆ ನಾನು ಇದೆಲ್ಲ ಡಿಸೈಡ್ ಮಾಡಿ ಸ್ವಲ್ಪ ಅದು ಇವಾಗ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಮನೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಲ್ಲಿ ಮನೆ ಹುಡ್ಕೋದಂತೂ ತುಂಬಾ ಕಷ್ಟ ಗುರು. ಎಷ್ಟು ಕಷ್ಟ ಅಂದರೆ ನಾನು ಎಲ್ಲ ಆ್ಯಪ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಎಲ್ಲ ನೋಡಿದೆ. ಮನೆ ಸಿಗಲೇ ಇಲ್ಲ ನಮಗೆ. ಅಂದರೆ ಸಿಗ್ತಿತ್ತು, ಬಟ್ ಒಳ್ಳೆ ಜಾಸ್ತಿ ಪ್ರೈಸ್ ಇರ್ತಾಯಿತ್ತು. ಕಮ್ಮಿ ಪ್ರೈಸ್ ಇರೋದ್ರಲ್ಲಿ ಮನೆ ಹೆಂಗಿರ್ತೈತೆ ಅಂದರೆ ಕಬೋರ್ಡ್ ಇರ್ತಿರ್ಲಿಲ್ಲ, ಒಳ್ಳೆ ವಾಶ್ರೂಮ್ ಸಿಗ್ತಿರ್ಲಿಲ್ಲ, ಒಳ್ಳೆ ಏರಿಯಾದಲ್ಲಿ ಸಿಗ್ತಿರ್ಲಿಲ್ಲ. ಸೊ ನಂಗೊಂಥರ ಬೇಜಾರಾಗೋಯಿತು. ಏನಪ್ಪ ಬೆಂಗಳೂರಲ್ಲಿ ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ ಅಂತ ಅನಿಸ್ಬಿಡ್ತು. ಎಲ್ಲಿ ಹೊರಗಡೆ ಹೋದ್ರೂ ದುಡ್ಡು ಇರಬೇಕು, ಏನಾದ್ರು ತಿನ್ಬೇಕಂದ್ರೂ ದುಡ್ಡು, ಒಂಥರ ಹೆವಿ ಇದು ಅನ್ಸ್ಬಿಡ್ತು ನನಗೆ. ದುಡ್ಡಿಲ್ಲ ಅಂದರೆ ಬೆಂಗಳೂರಲ್ಲಿ ನೀವು ಇರೋದಕ್ಕೆ ಆಗಲ್ಲ. ಏನಾದರೂ ನೀವು ಅರ್ನಿಂಗ್ ಮಾಡ್ತಾ ಇರಬೇಕು. ಬರೋ ಅರ್ನಿಂಗ್ಸ್ ಅಷ್ಟೇ, ರೆಂಟು ಅದು ಇದು ಬಿಲ್ಸು ಅದು ಇದು ಎಲ್ಲ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಹಿಂಗೆಲ್ಲ ಬೇಜಾರಾಗೋಯ್ತು ನನಗೆ. ಏನಪ್ಪ ಮನೇನೇ ಸಿಗ್ತಾಯಿಲ್ಲ ಅಂತೆಲ್ಲ ಪ್ರೇ ಮಾಡಿದೆ. ಆಮೇಲೆ ಫ್ರೆಂಡ್ಸ್ಗೆಲ್ಲ ತುಂಬ ಜನ ಕೇಳಿದೆ. ಲಾಸ್ಟ್ಗೆ ನಮಗೆ ಹಿಂಗೆ ನಾನು ಸಂಡೇಯಲ್ಲಿ ಚರ್ಚ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಫೋನಲ್ಲಿ ನೋಡಬೇಕಾದ್ರೆ ನೋ ಬ್ರೋಕರ್ ಆ್ಯಪಲ್ಲಿ ನಮ್ಗೊಂದು ಮನೆ ಸಿಕ್ತು. ನೋಡ್ಕೊಂಡು ಹೋಗ್ಬೇಡ ವಿಡಿಯೋ ಅಂತ ಹೇಳ್ಬಿಟ್ಟು ಬಂತು ವಿಜಯನಗರಲ್ಲಿ ನೋಡಿದ್ವಿ. ಮನೆಯೆಲ್ಲ ಸೂಪರ್ ಆಗಿತ್ತು, ಗ್ರೌಂಡ್ ಫ್ಲೋರ್ ಇತ್ತು. ಇವಾಗಿರೋ ಮನೇನ ನಾನು ಹೇಳ್ತಾ ಇರೋದು. ಗ್ರೌಂಡ್ ಫ್ಲೋರ್ ಇತ್ತು, ಪಾರ್ಕಿಂಗ್ ಎಲ್ಲ ಇತ್ತು, ಅಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲ, ಅಂಗಡಿಗಳೆಲ್ಲ ತುಂಬಾ ಇದೆ. ನನಗಂತೂ ಒಳ್ಳೆ ಖುಷಿ ಆಗಿಬಿಡ್ತು. ಗೈಸ್ ಒಂದು ನಿಮಿಷ ವಿಡಿಯೋ ಆನ್ ಆಗಿದೆಯಲ್ಲ ನೋಡ್ತೀನಿ. ವಿಡಿಯೋ ಆನ್ ಆಗಿದೆ. ಓಕೆ, ಆಮೇಲೆ ಎಲ್ಲ ಇಷ್ಟ ಆಯಿತು ಮನೆ. ಸೊ ನಾನು ಆ ಟೈಮಲ್ಲಿ ನಾನು ಒಂದು ಯೋಚನೆ ಮಾಡಿಲ್ಲ, ನೆಟ್ವರ್ಕ್ ಸಿಗುತ್ತಾ ಅಂತ. ನಾನು ಅದ್ರ ಬಗ್ಗೆ ಬೆಂಗಳೂರಲ್ಲಿ ಹುಡುಗರು ಎಲ್ಲ ಕಡೆ ನೆಟ್ವರ್ಕ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇದ್ದೆ ನಾನು. ಆಮೇಲೆ ಬಿಡು ಎಲ್ಲ ಇರುತ್ತೆ ಅಂದ್ಕೊಂಡು ಎಲ್ಲ ಒಳ್ಳೆ ಮನೆ ಸಿಗ್ತಲ್ಲ, ಇಲ್ಲೆಲ್ಲ ಸ್ಪೇಸ್ ಇದೆಯಲ್ಲ, ಎಲ್ಲ ಮಾಡ್ಕೊಳ್ಳೋಣ, ಆರಾಮಾಗಿ ಮಾಡ್ಕೊಳ್ಳೋಣ, ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಮನೆ ಶಿಫ್ಟ್ ಆದ ತಕ್ಷಣ ಅಂದ್ಕೊಂಡು ಮಾರ್ಚ್ ಮಂತಲ್ಲಿ 4ನೇ ತಾರೀಕು ಈ ಮನೆಗೆ ಶಿಫ್ಟ್ ಆದ್ವಿ ಗುರು. PG ಬಿಟ್ಟು ಇಲ್ಲಿ ಶಿಫ್ಟ್ ಆದ್ವಿ, ಸರಿನಾ. ನಾನು ಮೋಹನ್ ಶಿಫ್ಟ್ ಆದಮೇಲೆ ನನ್ನ ಜೊತೆ ಮೋಹನ್ ಇದ್ದ, ನಾನು ಒಬ್ಬನೇ ಬಂದಿಲ್ಲ. ನನ್ನ ರೂಮ್ಮೇಟ್ ಮೋಹನ್, ಅವನು ಶೇಷಾದ್ರಿಪುರಂ ಕಾಲೇಜಲ್ಲಿ ಓದ್ತಿದ್ದ. ಅದ್ರ ಜೊತೆ CA ಮಾಡ್ತಿದ್ದ ಆ್ಯಂಡ್ ಸಮ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಲ್ಲ ಕೋರ್ಸ್ ತೊಗೊಂಡಿದ್ದ, ಮಾಡ್ತಿದ್ದ. ಸೊ ಅವ್ನು ಕೂಡ ನನ್ನ ಜೊತೆ ಬರ್ತೀನಿ ಅಂತ, ನನಗೂ ಸ್ಪೇಸ್ ಬೇಕು ಬ್ರೋ ಅಂತ ಹೇಳ್ದ. ಸೊ ನಾವಿಬ್ರು ಡಿಸೈಡ್ ಮಾಡಿ ನಾವು ಈ ಮನೆಗೆ ಬಂದು
4th ಬಂದ್ವಿ, 5th ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಒಂದು 3-4 ಡೇಸ್ ಆದ್ಮೇಲೆ ನಮ್ಮ ಅಪ್ಪ ಅಮ್ಮ ಬಂದರು. ಸ್ವಲ್ಪ ಏನೇನೆಲ್ಲ ಮನೆಗೆ ಮೆಟೀರಿಯಲ್ಸ್ ಬೇಕು, ಅವರಂತೂ ತುಂಬಾ ಹೆಲ್ಪ್ ಮಾಡಿದ್ರು. ನಾನು ಏನು ಮಾಡ್ತೀನಿ ಅಂದ್ರೆ ಅವ್ರದ್ದು ಬಂತು ಫಸ್ಟ್ ಸಪೋರ್ಟ್. ನಮ್ಮ ಫ್ಯಾಮಿಲಿದು ನಮ್ಮ ಫ್ಯಾಮಿಲಿದು ಒಳ್ಳೆ ಸಪೋರ್ಟ್ ಅಂತ ಅವ್ರದ್ದು. ಪಾಪ ಬೆಡ್ ಎಲ್ಲ ಎತ್ಕೊಂಬಂದ್ರು, ಬೆಡ್ಶೀಟ್ ಬೆಡ್ಡು, ಅಡುಗೆ ಮಾಡೋ ಐಟಮ್ಸು ಎಲ್ಲ ಎತ್ಕೊಂಬಂದ್ರು. ಗೈಸ್ ನನಗೆ ಹೆಂಗಂದ್ರೆ ಒಂದು ತಿಂಗಳು ಹೆಂಗಾಗ್ಬಿಟ್ಟಿತ್ತು ಅಂದರೆ, ನಂಗೆ ಬಂದಾಗ ನನ್ನ ಮೈಂಡಲ್ಲಿ ಇದ್ದಾಗ ಅನ್ಕೊಂತ ಇದೆ, ಬಿಡಪ್ಪ ಎಲ್ಲ ಮಾಡ್ಬಿಡೋದು, ಹೆಂಗಾದ್ರೂ ಇದ್ಬಿಡ್ಬೋದು, ಬೆಂಗಳೂರಿಗೆ ಬಂದಮೇಲೆ ಹಂಗೆ ಹಿಂಗೆ ಮನೆ ಹೋಗ್ತಾ ಇದ್ದಿಲ್ಲ, ಆಗ್ಬಿಡ್ದು ಹಂಗೆ ಹಿಂಗೆ ಎಲ್ಲ ಅನ್ಕೊಂಡೆ. ಬಂದೆ ಇಲ್ಲಿಗೆ, ಫಸ್ಟ್ ಅಡುಗೆ ಮಾಡಿದೆ. ಸ್ಟಾರ್ಟಿಂಗ್ ಎಲ್ಲ ಅಡುಗೆ ಮಾಡ್ತಾ ಇದ್ವಿ, ಎಲ್ಲ ಅನಿಸ್ತು. ಮತ್ತು ಅದನ್ನು ಡೈಲಿ ಮಾಡಬೇಕಂದ್ರೆ ಒಂಥರ ಹೆವಿ ಆಗ್ಬಿಡ್ತು. ವರ್ಕು ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂದ್ರೆ ಹೆವಿ ಆಗ್ಬಿಡ್ತು. ಆ ಟೈಮಲ್ಲಿ ನನಗೆ ವ್ಲಾಗ್ ಮಾಡೋ ಐಡಿಯಾನೇ ಇರಲಿಲ್ಲ, ವ್ಲಾಗ್ ಮಾಡೋ ಒಂದು ಟೈಮೇ ಸಿಗ್ತಾ ಇರಲಿಲ್ಲ. ಆ ಮೈಂಡಲ್ಲಿ ಆ ಥಾಟೇ ಇರ್ತಾ ಇದ್ದಿಲ್ಲ ನನಗೆ. ನಾನು ಬಂದಿರೋದು ಏನಕ್ಕಪ್ಪ ಅನ್ನೋದೇ ನಾನು ಮರ್ತೋಗ್ಬಿಡ್ತಾಯಿದೆ ತುಂಬ ಸಲ. ಆಮೇಲೆ ಬಂದಾದ್ಮೇಲೆ ಇಲ್ಲಿ ಏನಾಯಿತು ಅಂದರೆ, ಆಮೇಲೆ ಮತ್ತೆ ಇನ್ನೊಂದು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗೋ ಥರ ಮತ್ತೆ ಇನ್ನೊಂದ್ಸಲ ನನಗೆ ಪ್ರಾಬ್ಲಮ್ ಬಂತು. ನನ್ನ ಪ್ರಾಬ್ಲಮ್ ಏನಂದರೆ, ಅದು ಆ್ಯಕ್ಚುಲಿ ಅದು ನಮ್ಮ ರೂಮ್ಮೇಟ್ಗೆ ನಮ್ಮ ಕಾಲೇಜ್ಗೆ ದೂರ ಆಗ್ತಾಯಿತ್ತು. ಯಾಕಂದರೆ ಅವನು ಇಲ್ಲಿಂದ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ಇಲ್ಲಿಂದ ನಾನಿರೋ ಮನೆಯಿಂದ. ಮತ್ತೆ ವಿಜಯನಗರ ಮೆಟ್ರೋಯಿಂದ ಮಂತ್ರಿ ಸ್ಕ್ವೇರ್ಗೆ ಹೋಗಬೇಕು, ಇಲ್ಲ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಬೇರೆ ಲೈನ್ ತೊಗೊಂಡು ಮಂತ್ರಿ ಮಾಲ್ಗೆ ಅಲ್ಲಿ ತೊಗೊಂಡು ಅಲ್ಲಿಂದ ಶೇಷಾದ್ರಿಪುರಂ ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಇಷ್ಟೆಲ್ಲ ರಿಸ್ಕ್ ಇರ್ತಾ ಇತ್ತು. ಪಾಪ ಅವ್ರ ಅಪ್ಪಾಗಿ ಇವೆಲ್ಲ ಯೋಚನೆ ಮಾಡಿದ್ರು. ಅವ್ರ ಡ್ಯಾಡಿ ಪಾಪ ಬೇಜಾರಾಯಿತು. ನಾನು ಯೋಚನೆ ಮಾಡಿದೆ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡಿದ್ರೆ ನಮಗೂ ಅದೇ ಯೋಚನೆ ಬರುತ್ತೆ. ಸೊ ಮಗನ ಅಷ್ಟು ಕಷ್ಟಪಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ನನಗೂ ಹೆವಿ ಇದು ಅನಿಸ್ಬಿಡ್ತು. ಪಾಪ ಅವ್ನು ಆ್ಯಕ್ಚುಲಿ ಈವ್ನಿಂಗ್ ಕಾಲೇಜ್ಗೆ ಅವನು ಹೋಗ್ತಾ ಇದ್ದ, ನಾನು ಡೈಲಿ ಕಾಲೇಜ್ ಇರ್ತಾ ಇರಲಿಲ್ಲ. ಅವ್ನು ಹಂಗೆ ಹೇಳಿ ನಾವು ಇದು ಮಾಡ್ಕೊಂಡಿದ್ದಿತ್ತು, ಡೈಲಿ ಕಾಲೇಜ್ ಇಲ್ಲಲ್ಲ ಬಿಡು ಬ್ರೋ, ನಾನು ಬರೀ ಸ್ಯಾಟರ್ಡೇಸ್ ಎಲ್ಲ ಹೋಗ್ತಾ ಇದ್ದಿತ್ತು ಅಂತ. ಆಮೇಲೆ ಮತ್ತೆ ಡೈಲಿ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಹಿಂಗೆ ಪ್ರಾಬ್ಲಮ್ ಆಯಿತು. ಆಮೇಲೆ ಥಿಂಕ್ ಮಾಡಿದ್ರು ಅವ್ರ ಪೇರೆಂಟ್ಸು, ಮಳೆ ಟೈಮಲ್ಲಿ ಏನು ಮಾಡ್ಕೊಳ್ತೀರಪ್ಪ ಹಂಗೆ ಹಿಂಗೆ ಅಂತೆಲ್ಲ. ನನಗೆ ಮತ್ತೆ ಮನೆ ಶಿಫ್ಟ್ ಮಾಡೋ ಅಂತ ಐಡಿಯಾ ಅಂತೂ ಇರಲಿಲ್ಲ, ಸಿಕ್ಕಿರೋ ಮನೆನ ಯೂಸ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಏನಾಯಿತು ಅಂದರೆ, ಮೋಹನ್ ಬಿಡೋ ಪರಿಸ್ಥಿತಿ ಬಂದೇ ಬಿಡ್ತು. ನಾನು ಹೇಳಿದೆ, ಮೋಹನ್ ಬೇಡ, ನಿಮ್ಮ ಪೇರೆಂಟ್ಸ್ ಹೇಳೋದೇ ಕರೆಕ್ಟು. ಸೊ ನಿನ್ನ ಮನೆ ನೀನು ಅಲ್ಲೇ ಪಿ ಜಿ, ಅದೇ ನಾವು ಯಾವ ಪಿ ಜಿ ಬಿಟ್ಟಿದ್ವಿ ಅದೇ ಪಿ ಜಿ ನೀನು ಜಾಯ್ನ್ ಆಗು ಮತ್ತೆ ಅಂತ ಹೇಳಿದೆ. ಪಾಪ ಅವನು ಅಷ್ಟೇ, ಅವನು ಹೆವಿ ಬೇಜಾರಾದ. ಬ್ರೋ ಸಾರಿ ಬ್ರೋ, ನಾನು ಇರ್ತೀನಿ ಅಂತೇಳಿ ಇರೋಕ್ಕಾಗಲಿಲ್ಲ ಅಂತೆಲ್ಲ ಹೇಳ್ದ. ಇರಲಿ ಬಿಡು ಮೋಹನ್, ಲೈಫಲ್ಲಿ ಒಂದು ಸಿಚುವೇಶನ್ಸ್ ಬರುತ್ತೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ನಾನು ಹೇಳಿದೆ. ಸೊ ಆಮೇಲೆ ಮೋಹನ್ ಮತ್ತೆ ಪಿ ಜಿಗೆ ನಾನು ಜಾಯಿನ್ ಮಾಡಿಸಿ ಪಿ ಜಿಗೆ ಬಿಟ್ಟು ಮತ್ತೆ ಅವ್ನು ಪಿ ಜಿಯಿಂದ ಕಾಲೇಜ್ ಹತ್ರ ಆಗೋಂಗಾಯಿತು. ಅವಾಗ ಅವ್ರ ಪೇರೆಂಟ್ಸು ಸಮಾಧಾನ ಆಯಿತು, ಅವನಿಗೂ ಸ್ವಲ್ಪ ರಿಲೀಫ್ ಆಯಿತು. ಆಮೇಲೆ ನನಗೆ ಮೈಂಡಲ್ಲಿ ಒಂದು ಥಾಟ್ ಬಂತು, ಸ್ಟಾರ್ಟ್ ಆಯಿತು, ಹೆಂಗಪ್ಪ ಒಬ್ಬನೇ ಇರಬೇಕು ಇವಾಗ, ಏನು ಮಾಡೋದು ಒಬ್ಬನೇ, ಹೆಂಗಿರೋದು ಒಬ್ಬನೇ, ನಾನು ಯಾರ ಜೊತೆ ಇರಲಿ, ಇವಾಗ ಮನೇಲಿ ಏನು ಹೇಳಲಿ, ಮನೇಲಿ ಕೇಳಿದ್ದಾರೆ ಒಬ್ಬನೇ ಇರ್ತೀಯ ಬೇಡ ಅಂತಾರೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಈ ಒಂದು ಇದರಲ್ಲಿ ವ್ಲಾಗ್ಸ್ ಮಾಡೋ ಒಂದು ಇದೇ ಇರಲಿಲ್ಲ ಇಂಟೆನ್ಷನ್ ಆ್ಯಕ್ಚುಲಿ. ಆಮೇಲೆ ನನಗೆ ತುಂಬ ಫ್ರೆಂಡ್ಸು ಇರಲಿಲ್ಲ. ಬೆಂಗಳೂರಿಗೆ ಬಂದಮೇಲೆ ನಾನು ಜಾಸ್ತಿ ಫ್ರೆಂಡ್ಸ್ನೂ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆಮೇಲೆ ಯಾರೇ ಕಾಲ್ ಮಾಡಿದ್ರು ನಾನು ಈ ಥರ ವರ್ಕ್ ಇದೆ ಅಂತ ಹೇಳ್ತಿದ್ದೆ, ವರ್ಕ್ ಮಾಡ್ತಿದ್ದೆ. ಬಟ್ ಏನು ಮಾಡೋದು, ಯಾರು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಜನ ಕಾಲ್ ಮಾಡಿದೆ ನಾನು ಫ್ರೆಂಡ್ಸ್ಗೆ, ಅಂದರೆ ಆಳ್ವಾಸಲ್ಲಿರೋ ಫ್ರೆಂಡ್ಸು ಇಲ್ಲಿ ಸ್ವಲ್ಪ ಜನ ಕೋಚಿಂಗ್ ತೊಗೊತಿದ್ರು. ಅವ್ರು ಕಾಲ್ ಮಾಡಿದೆ, ಹಿಂಗೆ ಈ ಥರ ರೂಮ್ ಇದೆ ಈ ಏರಿಯಾದಲ್ಲಿದೆ, ಸೊ ಒಬ್ನು ಇರ್ತೀನಿ, ಯಾರಾದ್ರೂ ಇರ್ತೀರಾ ಜೊತೆಗೆ ಅಂದೆ. ನನಗೆ 3-4 ಜನ ಇರೋಕ್ಕೆ ಬೇಡ, ಇಬ್ಬರೇ ಇರಬೇಕು. ಜಾಸ್ತಿ ಜನ ಆಗಿಬಿಟ್ರೆ ಅದು ವರ್ಕ್ ಮಾಡೋ ಇದಿರಲ್ಲ, ಮೈಂಡ್ಸೆಟ್ ಇರಲ್ಲ ನಮಗೆ. ಆಮೇಲೆ ಎಲ್ಲ ಕೆಲಸಗಳು ಒಬ್ಬರೇ ಮಾಡಬೇಕು ಅಂದರೆ ಎಲ್ಲರೂ ಸೇರ್ ಮಾಡ್ತೀವಿ ಅಂದ್ರೂ ಆಗಲ್ಲ. ಸೊ ಒಳ್ಳೆ ರೂಮೇಟು ಬೇಕು ನನಗೆ. ಮೋಹನ್ ಒಳ್ಳೆ ರೂಮೇಟ್ ಆಗಿದ್ದ ನನಗೆ. ಅದೇ ಥರ ಅವನಿಗಿಂತ ಚೆನ್ನಾಗಿರೋನು ಸಿಗಬೇಕು, ಇಲ್ಲ ಅವನಿಗಿಂತ ಸ್ವಲ್ಪ ಕಮ್ಮಿ ಆಗಿರೋನಾದರೂ ಸಿಗಲಿ ಅಂತ ನಾನು ಪ್ರೇ ಮಾಡ್ತಾ ಇದ್ದಿತ್ತು. ಆಮೇಲೆ ಲಾಸ್ಟ್ಗೆ ನಮಗೆ ಯಾರೂ ಸಿಗಲಿಲ್ಲ. ಎಲ್ಲರೂ ಹೇಳ್ತಿದ್ರು, ಬ್ರೋ ನಾವು 3 ಜನ ಇದ್ದೀವಿ ಬರ್ತೀವಿ ಅಂತ. ನಾನು ಇಲ್ಲ ಬ್ರೋ ಬೇಡ ಬಿಡಿ ಅಂದೆ. ಆಮೇಲೆ ಲಾಸ್ಟಿಗೆ ನನಗೆ ಒಬ್ಬರ ಮೇಲೆ ಒಪ್ಸಿತ್ತು ಗೈಸ್. ಅದು ಬಂದ್ಬಿಟ್ಟು ಸೋಮು ಅಣ್ಣ ಅಂತ, ಅವರು ನಮ್ಮ ಪಿ ಜಿಯಲ್ಲಿ ಇದ್ರು, ನಮ್ಮ ರೂಮೇಟೇ ಆಗಿದ್ರು. ಅವ್ರು ನನಗೆ ಇಷ್ಟ ಹೇಳಿತ್ತು ನಾನು ಅವ್ರಿಗೆ, ಬ್ರೋ ಈ ಥರ ನಾನು ಬಂದಿದ್ದೀನಿ, ರೂಮಲ್ಲಿ ಇದ್ದೀನಿ, ಮೋಹನ್ ಹಿಂಗೆ ಹೋದವರು ಸ್ವಲ್ಪ ದೂರ ಆಗುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ ನಾವು. ಈ ಥರ ಅವ್ರಿಗೆ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ನಾನು ಅದೇ ಪಿ ಜಿಯಲ್ಲಿ ಇದು ಮಾಡಿಸಿದ್ವಿ. ಅವರು ಅದೇ ಪಿ ಜಿಗೆ ಹೋದರು. ಸೊ ನಾನು ಒಬ್ಬನೇ ಇರಬೇಕಾಗ್ತೈತೆ ಅಂತ ಹೇಳಿದೆ. ನನಗೆ ಮತ್ತೆ ಇಲ್ಲಿಂದ ಹೋಗ್ಬೇಕು ಅಂತ ನನಗೆ ಇಷ್ಟ ಇಲ್ಲ. ನೀವೇನಾದರೂ ಬರ್ತೀರಾ ಅಂದರೆ ಇರ್ತೀರಾ ಅಂತ ಕೇಳಿದೆ ಅಷ್ಟೇ, ನನ್ನ ಜೊತೆ. ನಾನು ಒಬ್ಬನೇ ಇರೋಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೇ. ಅವ್ರು ಒಂದೇ ಮಾತು, ಗೈಸ್ ಬರ್ತೀನಿ ಅಂದ್ಬಿಟ್ರು. ನಂಗೆ ಹೆವಿ ಖುಷಿ ಆಗೋಯ್ತು ನನಗೆ. ಅವಾಗ ಆ ಟೈಮ್ ನೈಟ್ ಬಂದ್ಬಿಟ್ಟು, ಆ ಟೈಮಲ್ಲಿ 2 ಗಂಟೆನೋ ಹತ್ಕೊಂಬಿಟ್ಟೆ. ನಂಗೆ ಆಟೋಮೆಟಿಕ್ ಅಳು ಬಂದುಬಿಡ್ತು. ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಬರ್ತೀನಿ, ನೀನು ಹೊರಿ ಆಗಬೇಡ, ನಾನು ಇದ್ದೀನಿ ನಿನ್ನ ಜೊತೆ, ಎಲ್ಲಿದೆ ಹೇಳು, ಅಡ್ರೆಸ್ ಕಳಿಸು, ನಾನು ನೆಕ್ಸ್ಟ್ ಇನ್ನೇನು ಸಂಡೇನೇ ನನ್ನ ಪಿ ಜಿ ಬಿಟ್ಟು ನಿನ್ನ ಜೊತೆ ಬರ್ತೀನಿ. ಅಲ್ಲಿಂದನೇ ನಾನು ಟ್ರಾವೆಲ್ ಮಾಡ್ತೀನಿ. ಅವ್ರದ್ದು ಆಫೀಸ್ ಇರೋದು MG ರೋಡಲ್ಲಿ, ರೆಸಿಡೆನ್ಸಿಯಲ್ಲಿ ಅವ್ರ ಕಂಪ್ನಿ ಇರೋದು, ಇಂಜಿನಿಯರಿಂಗ್ ವರ್ಕ್ ಮಾಡ್ತಿರೋದು ಅವರು, ನನಗಿಂತ ದೊಡ್ಡವರೇ. ಬಟ್ ನೋಡೋಕೆ ಮಾತಾಡೋದಕ್ಕೆಲ್ಲ ಸೇಮ್ ನನ್ನ ಥರನೇ, ನನ್ನ ವಯಸ್ಸಲ್ಲಿ ಈ ಥರ ಇದ್ದಾರೆ. ಏಜಲ್ಲಿ ದೊಡ್ಡವರಾದರೂ ನನ್ನ ಜೊತೆ ಮಿಂಗಲ್ ಆಗ್ತಾರೆ ಅವರು, ಆ ಥರ ಇದ್ರು. ಆಮೇಲೆ ಅವರು ಒಳ್ಳೆ ಅಡುಗೆ ಮಾಡ್ತಾರೆ ಅಂತಾವೆಲ್ಲ ಏನೂ ಗೊತ್ತಿಲ್ಲ. ಅವ್ರು ಬಂದರೆ ಸಾಕಪ್ಪ ಅಂದ್ಕೊಂಡಿದ್ದೆ. ಬಂದರು,
ಸೊ ಆಮೇಲೆ ನಾವಿಬ್ರು ಶೇರ್ ಮಾಡ್ಕೊಂಡೆ ರೆಂಟ್ ಕಟ್ತಿದ್ವಿ. 7.5K ಇತ್ತು ಇಲ್ಲಿ. ಸೊ ಇಬ್ರು ಸೇರಿ ರೆಂಟ್ನ ಪೇ ಮಾಡ್ತಿದ್ವಿ. ಎಲ್ಲ ಆಯಿತು, ಪೇ ಮಾಡ್ತಿದ್ವಿ, ಅದು ಮುಗೀತು. ಇನ್ನೊಂದು ಹೇಳ್ಬೇಕಿತ್ತು. ನೆಕ್ಸ್ಟ್ ಎಲ್ಲ ಮತ್ತೆ ಮಾರ್ಚ್ ಮಂತಲ್ಲೆಲ್ಲ ನಾನು ಏನು ವರ್ಕೇ ಮಾಡಿಲ್ಲ, ಎಲ್ಲಿಗೂ ಹೋಗಿಲ್ಲ ಗೈಸ್. ₹1 ಅರ್ನಿಂಗ್ಸ್ ಇಲ್ಲ. ಪೆನ್ಸಿಲ್ ಸ್ಕೆಚ್ ಮಾಡ್ತಿರ್ಲಿಲ್ಲ. ಏನೆಲ್ಲ ಇಷ್ಟು ದಿನ ಅರ್ನಿಂಗ್ಸ್ ಮಾಡಿದ್ದೆ ಜಾನ್ವರಿ ಫೆಬ್ರವರಿಯಲ್ಲಿ 2 ತಿಂಗಳಲ್ಲಿ ಏನೆಲ್ಲ ಅರ್ನಿಂಗ್ಸ್ ಮಾಡಿದೆ ಅದೆಲ್ಲ 1 ಮಂತಲ್ಲೇ ಖರ್ಚಾಗ್ಬಿಡ್ತು. ಫುಲ್ ಖರ್ಚಾಗ್ಬಿಡ್ತು. ₹1 ಇಲ್ಲ. ಆಮೇಲೆ ಮಾರ್ಚ್ ಎಂಡ್ ಹಾಕಬೇಕು, ರೆಂಟ್ ಕಟ್ಟಬೇಕು, ನೆಕ್ಸ್ಟ್ ತಿಂಗಳಿಗೆ ರೆಂಟ್ ಪ್ರಿಪೇರ್ ಮಾಡ್ಕೊಬೇಕು. ಆಮೇಲೆ ಬೇರೆ ಕಮಿಟ್ಮೆಂಟ್ಸು ಸ್ಟಾರ್ಟ್ ಆಗಿಬಿಡ್ತು. ಚೀಟಿ ಹಾಕ್ಕೊಂಡಿದ್ದೆ, ಚೀಟಿ ಎಲ್ಲ ಕಟ್ಟಬೇಕಿತ್ತು. ಎಲ್ಲ ಕಮಿಟ್ಮೆಂಟ್ಸ್ ಹಾಕ್ಕೊಂಬಿಟ್ಟೆ. ಏನೋ ಹೋಪ್ಸ್ ಇಟ್ಕೊಂಡು ಬಿಡು ಅರ್ನ್ ಮಾಡ್ಬೋದಪ್ಪ ಅಂತ ಬೆಂಗಳೂರಿಗೆ ಬಂದಮೇಲೆ. ಅಂದರೆ ಇದು ಕ್ಯಾರಿಕೇಚರಿಂಗ್ ಮಾಡ್ಬೋದು ಹಂಗೆ ಎಲ್ಲ ಇದಿಟ್ಕೊಂಡು ಎಲ್ಲ ಕಮಿಟ್ಮೆಂಟ್ಸ್ ಜಾಸ್ತಿ ಆಗಿಬಿಡ್ತು. ರೆಂಟ್ ಕಟ್ಟಬೇಕು, ದುಡ್ಡು ಕಟ್ಟಬೇಕು, ಮನೆ ಮೇಂಟೆನೆನ್ಸು, ಅಡುಗೆ ಇದೆಲ್ಲ. ಆಮೇಲೆ ನೋಡ್ಬೋದು ಮಾರ್ಚ್ ಮಂತಲ್ಲಿ ಏನೂ ಇಲ್ಲ. ಇದ್ದಿದ್ದ ದುಡ್ಡೆಲ್ಲ ಖಾಲಿ. ಅಪ್ಪ ಹತ್ರ ₹1 ಕೇಳಿರಲಿಲ್ಲ ನಾನು. ಅಪ್ಪ ಯಾವಾಗಲೂ ಕಾಲ್ ಮಾಡಿದಾಗ ದುಡ್ಡಿದೆಯಾ ಅಂತ ಪ್ರತಿ ಸಲ ಕೇಳೋರು. ನನಗೆ ಇದೆ ಅಂದ್ಕೊಂಡೇ ಇದ್ದೆ ನಾನು. ಇತ್ತು ಅವಾಗ ಟೈಮಲ್ಲಿ ಇತ್ತು, ಖರ್ಚು ಮಾಡಿದ್ವಿ. ಆಮೇಲೆ ಏಪ್ರಿಲಲ್ಲಿ ನೋಡಿ ಗೋಯ್ಸು ದುಡ್ಡಿಲ್ಲ. ಆಮೇಲೆ ಏನು ಮಾಡೋದು ನಾನು ಯೋಚನೆ ಮಾಡಿದೆ. ಮತ್ತೆ ಅವಾಗ ಕ್ಯಾರಿಕೇಚರ್ಗೆ ಈವೆಂಟ್ಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಈವೆಂಟ್ಸ್ಗೆ ಹೋದೆ. ಯಾವಾಗಲೂ ಇರ್ತಿರ್ಲಿಲ್ಲ ಈವೆಂಟ್ಸು, ಅವಾಗವಾಗ ಇರ್ತಾಯಿತ್ತು, ಹೋಗ್ತಾ ಇದ್ದೆ, ಬರ್ತಿದ್ದೆ. ಅದರಲ್ಲಿ ಬಂದು ಸ್ವಲ್ಪ ದುಡ್ಡಲ್ಲಿ ಮತ್ತೆ ಏಪ್ರಿಲಲ್ಲಿ ಹೆಂಗೋ ಅಡ್ಜಸ್ಟ್ ಆಯಿತು. ಮತ್ತೆ ಏಪ್ರಿಲು ಮೇಲೂ ಹೆಂಗೋ ಅಡ್ಜಸ್ಟ್ ಆಯಿತು. ಈ ಒಂದು ಗ್ಯಾಪಲ್ಲಿ ನಂಗೆ ವರ್ಕ್ ಮಾಡೋಕ್ಕೆ ಆಗ್ತಿಲ್ಲ. ಅಂದರೆ ಪೆನ್ಸಿಲ್ ಸ್ಕೆಚ್ ಆಗಲಿ, ವ್ಲಾಗ್ಸ್ ಮಾಡೋದು ಐಡಿಯಾನೇ ಇರ್ತಾ ಇರಲಿಲ್ಲ ನನಗೆ. ಇದೆಲ್ಲ ಫಸ್ಟು ಇದೆಲ್ಲ ಕ್ಲಿಯರ್ ಆಗಲಿ, ಇದೆಲ್ಲ ಒಂದು ಸೆಟಲ್ ಆಗಲಿ ಅಂತಲೇ ಇದ್ದೆ ನಾನು. ಆಮೇಲೆ ಈ ಮನೇನೂ ಶಿಫ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ನನ್ನ ಲೈಫಲ್ಲಿ ಮತ್ತೆ. ಅಂದರೆ ಈ ಮನೆಗೆ ಬಂದಮೇಲೆ ನಂಗೆ ನೆಟ್ವರ್ಕೇ ಸಿಗಲ್ಲ. ನಾನು ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗುತ್ತೆ ಬಿಡುಗರು, ಎಲ್ಲ ಕಡೆ ಸಿಗುತ್ತೆ, ಏನು ಬೇಕೋ ಮಾಡ್ಬೋದು. ಆರಾಮಾಗಿ ನೆಟ್ವರ್ಕ್ ಇದ್ರೆ ಸಾಕು, ಎಡಿಟ್ ಮಾಡ್ಬೋದು. ಗಾಯ್ಸ್ ನಾನು ಎಡಿಟ್ ಮಾಡಬೇಕಂದ್ರೆ VPN ಆನ್ ಮಾಡ್ಕೊಳ್ಳೇಬೇಕು. ಐಫೋನಲ್ಲಿ ನಾನು CapCut ಯೂಸ್ ಮಾಡೋದು ಆ್ಯಂಡ್ Vita ಎಲ್ಲ ಯೂಸ್ ಮಾಡ್ತೀನಿ. ಮಾಡಬೇಕಂದ್ರೆ ನಂಗೆ VPN ಸರ್ವರ್ ಇರಬೇಕು, ಅದು ನೆಟ್ವರ್ಕ್ ಸಿಗಲೇಬೇಕು. ಅದಿಲ್ಲ ಅಂದರೆ ನಂಗೆ ಏನು ಮಾಡೋದಕ್ಕೂ ಆಗಲ್ಲ. ಹೊರಗಡೆ ಹೋಗ್ಬೇಕು. ಆದರೆ ನಂಗೆ ಎಡಿಟ್ ಮಾಡೋ ಮೈಂಡ್ಸೆಟ್ಟೇ ಇರಲ್ಲ. ಹಿಂಗೆಲ್ಲ ಆಗ್ಬಿಡ್ತು. ಆಮೇಲೆ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮತ್ತು ನಂಗೆ ಅದು ಇಂಟ್ರೆಸ್ಟೇ ಬಂದಿಲ್ಲ. ಬಿಡು ಇವಾಗ ಮತ್ತೆ ಮನೆ ಶಿಫ್ಟ್ ಮಾಡೋಣ, ಯಾವಾಗಾದರೂ ಸ್ವಲ್ಪ 1-3 ತಿಂಗಳು ಇಲ್ಲೇ ಇದ್ಬಿಟ್ಟು ಏನೂ ಮಾಡೋದು ಬೇಡ, ಏನು ವರ್ಕ್ ಮಾಡ್ತಿದ್ದೀನಿ ಅದೇ ಮಾಡ್ಕೊಂಡು ಹೋಗೋಣ ಅಂತಲೇ ಇದ್ದಿದ್ದು ನಾನು. ಆಮೇಲೆ ಎಲ್ಲ ಆಯಿತು. ಏಪ್ರಿಲ್ ಮಂತ್ ಆಯಿತು, ಮೇ ಮಂತ್ ಆಯಿತು, ಏಪ್ರಿಲ್ ಮೇ ಜೂನ್. ಇವಾಗ ಜೂನೇ ಅಲ್ವಾ, ಜೂನ್ ಎಂಡಿಂಗು. ಇವತ್ತು ಇಷ್ಟು ಡೇಟು 29 ಸ್ಯಾಟರ್ಡೆ ಇವತ್ತು, ಜೂನ್ 29. ಜೂನಲ್ಲಿ ಗಾಯ್ಸ್ ನಾನು ಹೋಗಿರೋ ವರ್ಕಿಗೆ 2 ದಿನ, ಈವೆಂಟ್ಗೆ ಹೋಗಿರೋ ನಾನು 2 ದಿನ ಅಷ್ಟೇ. ಆ 2 ದಿನದಲ್ಲಿ ನಾನೊಂದು 6,000 ಅರ್ನ್ ಮಾಡಿರ್ಬೋದು. ಆ ಅಮೌಂಟ್ ಹಾಗೆ ಇಟ್ಕೊಂಡು ಅದರಲ್ಲೇ ಚೀಟಿ ಕಟ್ಕೊಂಡು ಅದರಲ್ಲೇ ನಾನು ಮನೆ ರೆಂಟೆಲ್ಲ ಪೇ ಮಾಡ್ಕೊಂಡು ನಮ್ಮ ಪೇರೆಂಟ್ಸ್ ನಾನು ಇವೆಲ್ಲ ಏನೂ ಹೇಳಿಲ್ಲ. ನಾನು ಇಷ್ಟೆಲ್ಲ ಆಮೇಲೆ ಅವ್ರಿಗೆ ಗೊತ್ತಾದರೆ ಅವ್ರು ಬೇಜಾರಾಗ್ತಾರೆ ಅಂತ. ಇನ್ನು ಮುಂದೆ ಹಿಂಗೆ ಆಗಲ್ಲ, ಈ ಥರ ಆಗಕ್ಕೆ ನಾನು ಬಿಡೋದೇ ಇಲ್ಲ. ಇನ್ನು ಮುಂದೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಡೈಲಿ ಇರುತ್ತೆ. ಸೊ ಇದು ನನ್ನ ಒಂದು ಆಳ್ವಾಸಿಂದ ಬೆಂಗಳೂರಿಗೆ ಬಂದಾಗಿಂದ ನಾನು ಇಷ್ಟೆಲ್ಲ ಸಫರ್ ಆಗಿದ್ದೀನಿ. ನನ್ನ ಜೊತೆ ತುಂಬ ಫ್ರೆಂಡ್ಸು ಇರಲಿಲ್ಲ. ಒಂದು 4-5 ಜನ ಇದ್ದಾರೆ ಗೈಸ್ ಅಷ್ಟೇ ನನ್ನ ಜೊತೆ ಫ್ರೆಂಡ್ಸು. ಅವರೇ ನನಗೆ, ಅಂದರೆ ನಾನು ಯಾವುದೇ ಟೈಮಲ್ಲಿ ನಾನು ಈ ಥರ ಹಿಂಗಿದ್ದೀನಿ, ಅಮೌಂಟ್ ಕೇಳೋದಾಗಲಿ ಪ್ರತಿಯೊಂದು ಸಮಯದಲ್ಲಿ ನಂಗೆ ಸಹಾಯ ಮಾಡಿದ್ದಾರೆ. ನಾನು ಅವ್ರಿಗಂತ ಹೆವಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ಗೊತ್ತು ನಾನು ಇವಾಗ ಯಾರಿಗೆ ನಾನು ಹೇಳ್ತೀನಿ, ಅವ್ರ ನೇಮ್ಸ್ ಎಲ್ಲ ನಾನು ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗಂತೂ ತುಂಬ ಥ್ಯಾಂಕ್ಸ್. ಆಮೇಲೆ ಹಿಂಗಿರ್ತಾರೆ ಲೈಫಲ್ಲಿ, ಯಾವ ಥರ ಚೇಂಜ್ ಆಗ್ತಾರೆ, ನಮ್ಮ ಟೈಮ್ ಹೆಂಗೆಲ್ಲ ಚೇಂಜ್ ಆಗುತ್ತೆ, ನಾವು ಯಾವ ಥರ ಪ್ರಿಪೇರ್ ಆಗಬೇಕು ನೆಕ್ಸ್ಟು. ದೇವರಾಣೆ ಹೇಳ್ತೀನಿ, ನಾನು ಏನೇನು ಅಂದ್ಕೊಂಡೆ ಏನೂ ಆಗಿಲ್ಲ. ಎಲ್ಲ ರಿವರ್ಸ್ ಆಗಿಬಿಡ್ತು, ಎಲ್ಲ ಉಲ್ಟಾ ಆಗಿಬಿಡ್ತು. ಆಮೇಲೆ ಯಾರನ್ನೆಲ್ಲ ನಂಬದೆ, ನಾನು ಯಾರನ್ನೂ ನಂಬ್ತಿರ್ಲಿಲ್ಲ, ಬಟ್ ನಂಬಿರೋನು ನಾನು ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅಂದರೆ ಹೋಪ್ಸ್ನ ಕಳ್ಕೊಂಡೆ. ಆಮೇಲೆ ಯಾರಿಗಪ್ಪ ಕೇಳೋದು, ಇವಾಗ ಯಾರು ದುಡ್ಡು ಕೇಳಬೇಕು, ಹಿಂಗೆಲ್ಲ ಬಂದುಬಿಡ್ತು. ಆ ಟೈಮಲ್ಲಿ ಹೆಂಗೆ ಅಂತ ಗೊತ್ತಾಗಲಿಲ್ಲ ನನಗೆ. ಆ ಟೈಮಲ್ಲಿ ನಮ್ಮ ಅಣ್ಣನೂ ತುಂಬ ಹೆಲ್ಪ್ ಮಾಡ್ದೆ ನನಗೆ. ಆಮೇಲೆ ಇದೆಲ್ಲ ಆದಮೇಲೆ ಮತ್ತೆ ನಾನೀಗ ಡಿಸೈಡ್ ಆದೆ. ನೆನ್ನೆ ಕೂತ್ಕೊಂಡು ಡಿಸೈಡ್ ಆದೆ. ಆ್ಯಕ್ಚುಲಿ ನೆನ್ನೆ ಕೂತ್ಕೊಂಡು ನನಗೆ ನಾನೇ ಒಂಥರ ರಿಗ್ರೆಟ್ ಫೀಲ್ ಆಗ್ತಿದೆ. ಎಲ್ಲದರಲ್ಲೂ ನಾನು ಒಂಥರ ಸೋತೋದ್ನಲ್ಲ, ಅಂದ್ಕೊಂಡಿದ್ದೇನೂ ಮಾಡೋಕ್ಕಾಗಲಿಲ್ಲಲ್ಲ, ಹಂಗೆಲ್ಲ ಅಂದ್ಕೊಂಡು ಪ್ರೇ ಮಾಡಿ ಇರಲಿ, ಇನ್ನೂ ನನಗೆ ಉಸಿರಿದೆ, ನಾನು ಮಾತಾಡ್ತೀನಿ. ದೇವರು ನನಗೆ ಚೆನ್ನಾಗಿ ಡ್ರಾಯಿಂಗ್ ಮಾಡೋ ಒಂದು ಸ್ಕಿಲ್ಸ್ ಕೊಟ್ಟಿದ್ದಾನೆ. ಸೊ ಸಮಥಿಂಗ್ ನನ್ನಲ್ಲಿ ಏನೋ ಇದೆ ಅನ್ನೋ ಟ್ಯಾಲೆಂಟ್ನ ನಾನು ಮತ್ತೆ ಹೊರಗೆ ತರಬೇಕು ಅಂತಲೇ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಸಲ ಸ್ಟಾರ್ಟ್ ಮಾಡಿದ್ರೆ ಬಿಡೋ ಇದೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಇದು ನನ್ನ ಇಂಟ್ರೊಡಕ್ಷನ್ ಆಯಿತು. ಸೊ ಇನ್ಮೇಲೆ ನಾನು ಏನೆಲ್ಲ ಮಾಡ್ತೀನಿ ಅಂದರೆ, ನಾನು ಸ್ವಲ್ಪ ಡೈರಿಯಲ್ಲಿ ಬರ್ಕೊಂಡಿದ್ದೀನಿ. ನಾನು ಡೈರಿಯಲ್ಲಿ ಏನು ಬರ್ತೀನಿ ತೋರಿಸಲ್ಲ, ನಾನು ಜಸ್ಟ್ ಮಾತಾಡ್ಕೊಂಡು ಹೋಗ್ತೀನಿ. ಸೊ ಏನಂದರೆ ಫಸ್ಟ್ ಕ್ವಶನು, ನಾನು ನಿಮ್ಮನ್ನ ಏನು ಕರಿಬೇಕು ಅಂದರೆ, ನಿಮ್ಮನ್ನು ನಾನು ಏನು ಕರಿಬೇಕು, ಆಡಿಯನ್ಸ್ನ ನಾನು ಏನು ಕರಿಬೇಕು. ನಾನು ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀನಿ ವ್ಲಾಗ್ಸ್ ಮಾಡಬೇಕಾದ್ರೆ. ತುಂಬ ಜನ ವ್ಲಾಗ್ಸ್ ನೋಡ್ತಾ ಇರ್ತೀನಿ, ಆಯ್ ಗಾಯ್ಸ್, ಎಲ್ಲೋ ಗಾಯ್ಸ್, ಎಲ್ಲ ಸ್ನೇಹಿತರೆ, ಹಂಗೆಲ್ಲ ತುಂಬಾ ಕರಿತಾ ಇರ್ತಾರೆ. ಸೊ ನಾನೇನಾದ್ರು ಡಿಫ್ರೆಂಟಾಗಿ ಕರಿಬೇಕಲ್ಲ, ನನಗೆ ಏನು ಮೈಂಡ್ ಓಡ್ತಿಲ್ಲ. ಸೊ ಏನು ಕರಿಬೇಕು ಅಂತ ಯೋಚನೆ ಮಾಡ್ತೀನಿ.
ನಿಮ್ಗೇನಾದ್ರು ಐಡಿಯಾ ಇದ್ರೆ ಈ ಥರ ಕರೀರಿ ಬ್ರೋ, ಆಡಿಯನ್ಸ್ನೆಲ್ಲ ಸೇರಿ ಈ ಥರ ಕರೀರಿ ಬ್ರೋ ಚೆನ್ನಾಗಿರುತ್ತೆ ಅಂತ ಏನಾದ್ರು ನಿಮ್ಗೆ ಏನಾದ್ರು ಒಂದು ಥಾಟ್ ಇದ್ರೆ ಹೇಳ್ಕೊಬೇಕು ಅಂತಿದ್ರೆ ಪ್ಲೀಸ್ ನಾನು ಕಮೆಂಟ್ ಮಾಡಿ, ಇಲ್ಲಾಂದರೆ ಟೆಕ್ಸ್ಟ್ ಮಾಡಿ. ನಾನು ಅದನ್ನು ನೋಡ್ತೀನಿ, ಡಿಸೈಡ್ ಮಾಡ್ತೀನಿ. ನನಗೆ ಅದು ಇಷ್ಟ ಆದರೆ ನಿಜವಾಗ್ಲೂ ನಾನು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟ್ ಏನೆಲ್ಲ ಮಾಡ್ತೀನಿ, ನನ್ನ ಒಂದು ಡೈಲಿ ಕಂಟೆಂಟ್ಸ್ ಅಂದರೆ ನಾನು ಡೈಲಿ ಮಾಡಲ್ಲ, ವೀಕ್ಗೆ 3 to 4 ವಿಡಿಯೋಸ್ ಬಿಡಬೇಕು ಅಂತ, ವ್ಲಾಗ್ಸ್ ಬಿಡಬೇಕು ಅಂತ. ಈ ಒಂದು ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಡ್ರಾಯಿಂಗ್ಸ್ ರಿಲೇಟೆಡ್ ಇರುತ್ತೆ, ಆಮೇಲೆ ಕುಕ್ಕಿಂಗ್ ರಿಲೇಟೆಡ್, ಫುಡ್ ರಿಲೇಟೆಡು. ನನಗೆ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ನಿಜವಾಗ್ಲೂ. ಬಟ್ ಮಾಡಿದ ಅಡುಗೆನೇ ಮಾಡಬೇಕಲ್ಲ ಅನ್ನೋದೇ ಒಂದು ಬೇಜಾರು. ನಾನು ಡೈಲಿ ಏನಾದ್ರು ಸಮಥಿಂಗ್ ಡಿಫ್ರೆಂಟಾಗಿ ಮಾಡಬೇಕು ಅಂತಲೇ ಈ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಂಟೆಂಟಲ್ಲಿ. ಆಮೇಲೆ ಗೇಮ್ಸು, ಸಮಥಿಂಗ್ ಏನಾದರೂ ಫ್ರೆಂಡ್ಸ್ ಜೊತೆ ಗೇಮ್ಸ್ ಆಡೋದಾಗಲಿ, ಏನಾದರೂ ನಿಮ್ಮ ಜೊತೆ ಆಡಿಯನ್ಸ್ ಜೊತೆ ಸಮಥಿಂಗ್ ಏನಾದರೂ ಡಿಫ್ರೆಂಟಾಗಿ ಗೇಮ್ಸ್ ಮಾಡೋದು. ಮತ್ತು ಜಿಮ್ ರಿಲೇಟೆಡು, ಇನ್ಮೇಲೆ ಕನ್ಸಿಸ್ಟೆನ್ಸಿಯಿಂದ ವರ್ಕೌಟ್ಗೆ ಹೋಗಬೇಕು. ಆಮೇಲೆ ಅದ್ರ ರಿಲೇಟೆಡ್ ಏನಾದರೂ ವೀಡಿಯೋಸ್ ಮಾಡೋದಾಗಲಿ, ಫುಡ್ದು, ಡಯಟ್ದು. ಆಮೇಲೆ ಫೈನಾನ್ಷಿಯಲ್ ಗ್ರೋತು, ಮನಿ ರಿಲೇಟೆಡ್ ಏನೆಲ್ಲ ವೀಡಿಯೋಸ್ ಮಾಡಬೇಕು. ನಾನು ಹಿಂಗಾಗದೆ ಅನ್ನೋದಕ್ಕೆ ಈ ಥರ ಒಂದು ಎಕ್ಸಾಂಪಲ್ ತೋರಿಸ್ಕೊಂಡು ನಾನು ಏನಾದರೂ ನಿಮಗೆ ಸಹಾಯ ಮಾಡ್ಬೋದೇನೋ ಅಂತ ಅಷ್ಟೇ. ಆಮೇಲೆ ಚಾಲೆಂಜಿಂಗ್ ವಿಡಿಯೋಸ್ ತುಂಬ ಜನ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ನಾನು ತುಂಬ ಜನ ನೋಡ್ತಾ ಇರ್ತೀನಿ ಆ್ಯಕ್ಚುಲಿ ಬೇರೆಯವ್ರದೆಲ್ಲ. ಅದೇ ಥರ ಮಾಡಬೇಕು ಅಂತಲ್ಲ, ನಾನೇನಾದ್ರು ಸಮಥಿಂಗ್ ಬೇರೆ ಥರ ಚಾಲೆಂಜ್ ಮಾಡ್ಬೋದು ಅಂತ ಕಂಟೆಂಟು. ಸಮ್ ಫ್ರೆಂಡ್ಸ್ ಜೊತೆ ಆಗಲಿ, ಯಾರ ಜೊತೆ ಮಾಡೋದು ಒಂದು ಚಾಲೆಂಜಿಂಗ್ ವಿಡಿಯೋಸು, ಡೇರ್ಸ್ ಆಗಲಿ, ಟ್ರೂತ್ ಆರ್ ಡೇರ್ಸ್, ಮತ್ತು ಕಂಟೆಂಟ್ ರಿಲೇಟೆಡ್ ವಿಡಿಯೋಸು. ಸೊ ಇವೆಲ್ಲ ಏನಾದರೂ ಸಮಥಿಂಗ್ ಡಿಫ್ರೆಂಟಾಗಿ ನನಗೆ ಆ್ಯಕ್ಚುಲಿ ಎಲ್ಲ ಮಾಡಬೇಕು, ಏನು ಮಾಡಬೇಕು ಅಂತ ನನ್ನ ಕ್ವಶನ್ ಆಗಿಬಿಡ್ತು. ಡೈಲಿ ಅಂದರೆ ಇವಾಗ ವೀಕ್ಗೆ 3 to 4 ವಿಡಿಯೋಸ್ ಹಾಕ್ಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದೆ. ಗೈಸ್, ನಾನು ಮಾತಾಡೋ ಸ್ಪೀಡ್ ಆಗ್ತಿದೆ, ಯಾಕಂದರೆ ನಾನು ವ್ಲಾಗ್ನ ತುಂಬ ದೊಡ್ಡದಾಗಿ ಹೇಳ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಾತಾಡ್ತಾ ಇದ್ದೀನಿ. ಸಾರಿ. ಅದೇ ಹೇಳೋದ್ನಲ್ಲ. ಸೊ ನಿಮ್ಗೇನಾದರೂ ಕಂಟೆಂಟ್ ಈ ಥರ ಮಾಡಿ ಬ್ರೋ, ಈ ಥರ ಚೆನ್ನಾಗಿರುತ್ತೆ, ಟ್ರೆಂಡಿಂಗಲ್ಲಿದೆ, ಈ ಥರ ಏನಾದರೂ ಸಮಥಿಂಗ್ ನೀವು ಸಜೆಸ್ಟ್ ಮಾಡಿ, ನಂಗೆ ಅವಾಗ ಹೆಲ್ಪ್ ಆಗುತ್ತೆ, ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಏನು ಕರಿಬೇಕು, ಯಾವ ಥರ ಕಂಟೆಂಟ್ಸ್ ಮಾಡಬೇಕು, ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಈ ವಿಡಿಯೋನ ತುಂಬ ಜನ ನೋಡಲ್ಲ ಅಂತ, ಬಟ್ ನೋಡೋರು ಅಟ್ಲೀಸ್ಟ್ ನಂಗೆ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಹೆಲ್ಪ್ ಅಂದರೆ ನಾನು ದುಡ್ಡು ಕೊಡಿ ಅಂತ ಹೇಳ್ತಿಲ್ಲ, ಸೊ ಜಸ್ಟ್ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಮಾಡ್ತೀರಂತ ನನಗೆ ಗೊತ್ತು. ಆ್ಯಂಡ್ ನಾನು ಯಾವತ್ತೂ ಮತ್ತೆ ನನ್ನ ವೀಡಿಯೋಸ್ನ ಸ್ಟಾಪ್ ಮಾಡಲ್ಲ, ಇನ್ಮೇಲಿಂದ ಯಾವಾಗಲೂ ಕಂಟಿನ್ಯೂ ಆಗುತ್ತೆ. ಸೊ ಡೇಟ್ನ ರಿಮೆಂಬರ್ ಮಾಡ್ಕೊಡಿ, July 29. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಇರುತ್ತೆ. ಆ್ಯಂಡ್ ಆಮೇಲೆ ಇನ್ನೊಂದು ಹೇಳಬೇಕು. ಆಮೇಲೆ ನಾನು ಇನ್ನೊಂದು ಇಲ್ಲಿ ಮನೆಗೆ ಬಂದಮೇಲೆ ಏನು ತಿಳ್ಕೊಂಡೆ ಅಂತ ಹೇಳಿದ್ರೆ, ನಾನು ಬರೀ ಅದು ಬೇಕು ಇದು ಬೇಕು, ಇದಿದ್ರೇನೆ ಅದಾಗುತ್ತೆ, ಅದಿದ್ರೇನೆ ಇದಾಗುತ್ತೆ. ಇವಾಗ ಏನು ಎಕ್ಸಾಂಪಲ್ ಅಂದರೆ, ಈ ಮನೇಲಿ ಆಗ್ತಿಲ್ಲ, ನೆಟ್ವರ್ಕ್ ಇಲ್ಲ, ನಿಮ್ಮ ಮನೇಲಿ ಆಗ್ತಾ ಇಲ್ಲಪ್ಪ ನನ್ನ ಕೈಲಿ, ಅದೊಂದು ನನ್ನ ರೀಸನ್ ಮೈಂಡಲ್ಲಿತ್ತು. ನಾನು ಮಾಡೋಕ್ಕಾಗ್ತಿಲ್ಲ, ಯಾರೇ ಕೇಳಿದ್ರು ಬ್ರೋ ಈ ನೆಟ್ವರ್ಕ್ ಸಿಗಲ್ಲ, ಹಿಂಗೆಲ್ಲ ನಾನು ರೀಸನ್ ಹೇಳ್ತಿದ್ದೆ. ಆವಾಗ ನಾನು ಬೇರೆ ಮನೆಗೆ ಹೋಗಬೇಕು, ಈ ಥರ ಒಂದು ಯೋಚನೆ ಮಾಡ್ತಿದ್ದೆ. ಆಮೇಲೆ ನಾನು ಅಂದ್ಕೊಂಡೆ, ನನ್ನ ಹತ್ರ ಏನಿದೆ ಇವಾಗ, ನನ್ನ ಹತ್ರ ಒಂದು ರಿಂಗ್ ಲೈಟ್ ಇದೆ, ಮೊಬೈಲ್ ಇದೆ, ಟ್ರೈಪಾಡ್ ಇದೆ, ಟೇಬಲ್ ಇದೆ. ಸೊ ಇವಾಗ ಏನಿದೆ ಅದರಲ್ಲೇ ಮಾಡೋಣ, ಇದರಿಂದ ನಾನು ಮುಂದೆ ಹೋಗೋಣ. ಸುಮ್ಮನೆ ಆಮೇಲೆ ಇದಕ್ಕೋಸ್ಕರ ಮತ್ತೆ ನಾನು ಅಮೌಂಟ್ನ ಸಾಲ ಮಾಡೋದಾಗಲಿ, ಇದಕ್ಕೋಸ್ಕರ ಅರ್ನ್ ಮಾಡಿ ಅದನ್ನೆಲ್ಲ ಸ್ಪೆಂಡ್ ಮಾಡೋದೆಲ್ಲ ಬೇಡ. ಇವಾಗ ಏನಿದೆ ನನಗೆ ಈ ಥಾಟ್ಸ್ ಎಲ್ಲ ನನಗೆ ಮೊದಲೇ ಬರಬೇಕಿತ್ತು, ಬಟ್ ಆ ಒಂದು ಪ್ರಾಬ್ಲಮ್ಸಲ್ಲಿ ನನಗೆ ಈ ಥಾಟ್ಸ್ ಎಲ್ಲ ಬಂದೇ ಇರಲಿಲ್ಲ, ಈ ಒಂದು ಥಿಂಕಿಂಗ್ ನಂಗೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಏನಿದೆ ನಂತರ ಅದರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಗೈಸ್, ಈಗ ನನ್ನ ಹತ್ರ ತುಂಬ ಏನು ಗ್ಯಾಜೆಟ್ಸ್ ಇಲ್ಲ, ಕ್ಯಾಮ್ರಾ ಇಲ್ಲ, ಯಾವುದೂ ಇಲ್ಲ. ಒಂದು ಐಫೋನ್ ಇದೆ, ಐಫೋನ್ ತೊಗೊಂಡಿದ್ದು ರೀಸನ್ನೇ ಅದಕ್ಕೋಸ್ಕರ, ಒಂದು ವೀಡಿಯೋಸ್ ಮಾಡಬೇಕು ಅಂತ. ರಿಂಗ್ ಲೈಟ್, ಒಂದು ಚಿಕ್ಕದಾಗ ಒಂದು ರಿಂಗ್ ಲೈಟ್ ಇದೆ, ಇದೆಲ್ಲ ಮೊದಲೇ ತೊಗೊಂಡಿದ್ದೆ. ಆ್ಯಂಡ್ ಮೊಬೈಲ್ ಟ್ರೈಪಾಡ್ ಇದನ್ನು ರೀಸೆಂಟಾಗಿ ಅಂದರೆ ಒಂದು 3-4 ಮಂತ್ಸ್ ಬ್ಯಾಕ್ ಇದನ್ನು ತೊಗೊಂಡಿದ್ದೆ. ಟೇಬಲ್ ಇದೆ, ಮಾತಾಡೋಕ್ಕೆ ದೇವ್ರು ಬಾಯ್ ಕೊಟ್ಟಿದ್ದಾನೆ, ಡ್ರಾಯಿಂಗ್ ಮಾಡೋಕ್ಕೆ ಕೈ ಕೊಟ್ಟಿದ್ದಾನೆ, ಯೋಚನೆ ಮಾಡೋಕ್ಕೆ ತಲೆ ಕೊಟ್ಟಿದ್ದಾನೆ, ಓಡಾಡೋಕ್ಕೆ ಕಾಲಲ್ಲಿ ಕೊಟ್ಟಿದ್ದಾನೆ, ಸಾಕಲ್ವಾ? ಇನ್ನೇನು ಗ್ಯಾಜೆಟ್ಸ್ ಬೇಕು? ಸೊ ಇದರಿಂದ ಮುಂದೆ ಹೋಗೋಣ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಏನಾದರೂ ತೊಗೊಬೇಕಲ್ಲ ತೊಗೊಳೋಣ. ಸೊ ಫಸ್ಟ್ ಈಗ ಏನಿದೆ ಅದು ಮಾಡೋಣ. ಸೊ ನಾನು ಕೇಳ್ಕೊಂಡು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಕ್ವಶನ್ ಇತ್ತು, ಬ್ರೋ ಯಾಕೆ ಮಾಡ್ತಿಲ್ಲ, ಏನಕ್ಕೆ ಮಾಡ್ತಿಲ್ಲ, ಎಲ್ಲಿ ನಿಮ್ಮ ವೀಡಿಯೋಸ್ ಇಲ್ಲ, ಯಾಕೆ ಸ್ಟಾಪ್ ಮಾಡಿಬಿಟ್ರಿ, ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಡ್ರಾಯಿಂಗ್ಸ್ ಮಾಡ್ತಿದ್ದೀರಾ ಇಲ್ವಾ, ವ್ಲಾಗ್ಸ್ ಮಾಡ್ತಿದ್ದೀರಾ, ಏನು ವರ್ಕ್ ಮಾಡ್ತಿದ್ದೀರಾ, ಜಾಬ್ಸ್ ಸೇರ್ಕೊಂಡ್ರಾ, ಮನೆಯವ್ರ ಜೊತೆ ಇದ್ದೀರಾ, ಒಬ್ಬರೇ ಇದ್ದೀರಾ, ತುಂಬಾ ಕ್ವಶನ್ಸ್ ಕೇಳ್ತಿದ್ರು. ನಾನು ಅದಕ್ಕೋಸ್ಕರ ಎಲ್ರಿಗೂ ಹೇಳೋದಕ್ಕೆ ಬೇಡ, ಒಬ್ಬರಿಗೆ ಹೇಳೋದು ಬೇಡ, ಸೊ ಒಂದು ವಿಡಿಯೋ ಮಾಡಿ ಇದನ್ನು ಅಪ್ಲೋಡ್ ಮಾಡೋಣ ಅಂತಲೇ ನಾನು ಡಿಸೈಡ್ ಮಾಡಿದೆ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಏನು ಗೊತ್ತಾಯ್ತು ಅಂತ, ಲೈಫಲ್ಲಿ ಏನೇ ಸಿಚುವೇಶನ್ಸ್ ಬಂದರೂ ಅದನ್ನು ಫೇಸ್ ಮಾಡೋ ಶಕ್ತಿ ಇರಬೇಕು. ಆ್ಯಂಡ್ ಪ್ರೇ ಮಾಡಿ, ಫಸ್ಟು ಪ್ರೇ ಮಾಡಿ. ನೀವು ಲೈಫಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ಬೇರೆಯವ್ರನ್ನ, ಒಂದು ಪರ್ಸನ್ನ ಕೇಳೋದಕ್ಕಿಂತ ನಿಮಗೆ ನೀವು ಫಸ್ಟ್ ಪ್ರೇ ಮಾಡ್ಕೊಳ್ಳಿ, ಆಮೇಲೆ ದೇವರೆಲ್ಲ ನಡೆಸ್ತಾನೆ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಹಿಂಗೆಲ್ಲ ಮಾಡ್ತಿದ್ದೀನಿ ಅಂದರೆ ನನಗೆ ಆ ಥಾಟ್ಸ್ ಬರ್ಸಿದ್ದೆ ದೇವ್ರು ಅಂತ. ನಾನು ಫಸ್ಟು ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಮತ್ತೆ. ಸೊ ನನಗೆ ಈ ಸಲ ಮತ್ತೆ ಹೋಪ್ಸ್ ಕಳ್ಕೊಳೋ ಒಂದು ಚಾನ್ಸೇ ಇಲ್ಲ. ಈ ಸಲ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿಡೋ ಇದೇ ಇಲ್ಲ. ನನ್ನ ಒಂದು ಡ್ರೀಮ್ಸೇ ಬೇರೆ ಇದೆ. ಇವಾಗ ಏನೆಲ್ಲ ಹಳೇದೆಲ್ಲ ಇತ್ತು, ಅದ್ರ ಜೊತೆ ಇನ್ನೂ ಸ್ವಲ್ಪ ಬೇರೆ ಎಲ್ಲ ಡ್ರೀಮ್ಸ್ನ ಮತ್ತೆ ಬಂದಿದೆ ತಲೆಯಲ್ಲಿ, ಏನೇನೋ ಮಾಡಬೇಕು ಅಂತ. ಸೊ ಏನೇನೋ ಮಾಡಬೇಕು ಅಂದರೆ, ಸೊ ಫಸ್ಟ್ ನಾವು ಚಿಕ್ಕದಾಗಿ ಏನಾದರೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ನಾನೇನು ಇದೇನು ತುಂಬ ಲೇಟ್ ಏನು ಅನಿಸಿಲ್ಲ. ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಪ್ಪ, ಎಲ್ಲ ಮಾಡಿಬಿಟ್ಟು ಇವಾಗ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸು ವ್ಯೂಸು ಎಲ್ಲ ಪಡ್ಕೊತಾ ಇದ್ದಾರೆ, ದುಡ್ಡು ಮಾಡ್ತಿದ್ದಾರೆ, ಹಿಂಗೆಲ್ಲ ಒಂದು ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದಕ್ಕೆಲ್ಲ ನಿಮ್ಮ ಒಂದು ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಹೇಳಿರೋ ಸ್ವಲ್ಪ ಒಂದು ಕ್ವಶನ್ಸ್ನ ನನಗೆ ಬೇಕಾಗಿರೋದನ್ನ ಸ್ವಲ್ಪ ನೀವು ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಓಕೆನಾ? ಏನಂದರೆ ಫಸ್ಟ್ ನಿಮ್ಮನ್ನ ಏನು ಕರಿಬೇಕು ನಾನು ಆಡಿಯನ್ಸ್ನ, ಆಮೇಲೆ ನೆಕ್ಸ್ಟ್ ಯಾವ ಥರ ಕಂಟೆಂಟ್ಸ್ ಮಾಡ್ಬೋದು ಒಂದು ಸ್ವಲ್ಪ ಐಡಿಯಾಸ್ ಕೊಡಿ ಅಷ್ಟೇ, ಇನ್ನೇನು ಕೇಳ್ಕೊಳಲ್ಲ ನಾನು, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಅವಾಗೆಲ್ಲ ವೀಡಿಯೋಸ್ ಮಾಡ್ಬೇಕಂದ್ರೆ ಹಿಂಗೆ ಡು ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇದನ್ನು ಹೇಳಿ ಅಭ್ಯಾಸ ಆಗ್ಬಿಟ್ಟಿದ್ದೀನಿ. ಮತ್ತೆ ಆಫ್ಟರ್ 10 months 11 months ಆದಮೇಲೆ ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಒಂಥರ ಖುಷಿ ಆಗ್ತಿದೆ. ತುಂಬಾ ಕಲ್ತ್ಬಿಟ್ಟಿದ್ದೀನಿ. ನಾನು ಕಲಿಯೋದು ತುಂಬ ಇದೆ ಲೈಫಲ್ಲಿ, ಕಲಿತೀನಿ, ಎಲ್ಲ ಒಳ್ಳೇದನ್ನು ಕಲಿಯೋಣ, ಓಕೆನಾ? ಅಂದರೆ ಆಮೇಲೆ ತುಂಬ ಬಿಡಿ, ಮತ್ತೆ ಡ್ರ್ಯಾಗ್ ಮಾಡೋದು ಬೇಡ, ಸಾಕು. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ಮೇಲಿಂದ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಜೊತೆ ಯಾವಾಗಲೂ ಟಚ್ಚಲ್ಲಿ ಇರ್ತೀನಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಲವಿಂಗ್ ಗೈಸ್. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಕನ್ನಡಿಗರೇ, ಲವ್ ಯು ಆಲ್, ಬಾಯ್. ಅಲ್ಲಿ ವಿಡಿಯೋ ಶೂಟ್ ಮಾಡಿದ್ದೀನಿ, ನಂಗೆ ಹೆವಿ ಒಂಥರ ಕಮ್ಬ್ಯಾಕ್ ಮಾಡೋ ಥರ ಹೆವಿ ಒಂಥರ ಒಳ್ಳೆ ಇದಾಗ್ತಿದೆ, ಫೀಲ್ ಆಗ್ತಿದೆ. ಈ ಸಲ ಸ್ಟ್ರಾಂಗಾಗಿ ಕಮ್ಬ್ಯಾಕ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಪ್ಲ್ಯಾನ್ಸ್ ಇಟ್ಕೊಂಡು ಬಂದಿದ್ದೀನಿ. ಈ ಸಲ ನಾನು ಗಿವ್ ಅಪ್ ಮಾಡೋ ಚಾನ್ಸೇ ಇಲ್ಲ. ಸೊ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ಆ್ಯಂಡ್ ನಿಮಗೆ ನನ್ನ ಒಂದು ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಬಾಯ್.